press the bell icon on the YouTube app and never miss another update. Hi students, ಹೇಗಿದ್ದೀರಿ? So you are all on approaches with grant paper 13. So grant paper 13 ಗಿಂತ ಮುಂಚೆ 12 ಪೇಪರ್ಸ್ ಕೂಡ ಇಂಡಿವಿಜುವಲ್ ಆಗಿ ಡಿಸ್ಕಷನ್ ನೀವು ಫಾಲೋ ಮಾಡಿದಿರಿ ಅಂಡ್ ಪ್ರತಿಯೊಂದೊಂದು ಪೇಪರ್ಲು ಕೂಡ ಮೆಥಡ್ ಆಫ್ ಕ್ವಶನ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಅಂಡ್ ಅಪ್ರೋಚಿಂಗ್ ಆಫ್ ಕ್ವಶನ್ಸ್ ಕೂಡ ಡಿಫ್ರೆಂಟ್ ಇದೆ. ಸೊ ಆಲ್ಮೋಸ್ಟ್ ಒಂದು 12 ಗ್ರ್ಯಾಂಡ್ ಪೇಪರ್ನ ತೆಗೆದ್ರಿ ಅಂತಂದ್ರೆ ಪ್ರತಿ ಒಂದೊಂದು ಚಾಪ್ಟರ್ಲ್ಲೂ ಕೂಡ ಡಿಫ್ರೆಂಟ್ ಕ್ವಶನ್ಸ್ ಏನೇನು ಬಂದಿತ್ತು ಅದನ್ನ ಇವನ್ ನೀವು ಎಕ್ಸಾಮ್ ಅಟೆಂಡ್ ಕೂಡ ಮಾಡಿದ್ರಿ, ಅದರಲ್ಲಿ ಲಿಸ್ಟ್ ಇರೋದನ್ನ ಡಿಸ್ಕಷನ್ ನೀವು ಅಬ್ಸರ್ವ್ ಮಾಡಿದ್ರಿ. So we are in the last stage of the preparations. So ಇನ್ನೊಂದು 2 to 3-4 days ಅಲ್ಲಿ ನಿಮ್ಮ ಲಾಸ್ಟ್ ಶಿಫ್ಟ್ ಆಫ್ JE ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಲಾಸ್ಟ್ ಪೇಪರ್ನ ನಾವು ಇವತ್ತು ನೋಡೋಣ. when you go with this question paper, we having some more different way of questions. ಹಿಂದೆ ಏನು ನಾವು ಡಿಸ್ಕಸ್ ಮಾಡಿದ್ವಲ್ಲ ಆ ಕ್ವಶನ್ಸ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಇದೆ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಕ್ವಶನ್. ಕ್ವಶನ್ ನಂಬರ್ 1. A long horizontal rigidly supported wire carries a current K is equals to 96 ampere. So amount of current ಕೊಟ್ಟಿದ್ದಾರೆ. Rigidly supported ಅಂತ ಹೇಳ್ತಾರೆ ಅಂದ್ರೆ it's a fixed wire ಅಲ್ವಪ್ಪ. carries a current IA value is equals to 96 ampere ಕೊಟ್ಟಿದ್ದಾರೆ. current in first conductor IA is equals to 96 ampere. Directly above and parallel to it at a distance, another wire of 0.144 Newton weight per meter carries a current of IB of 24 ampere. ಸೆಕೆಂಡ್ ಕಂಡಕ್ಟರ್ ಕೊಟ್ಟಿದ್ದಾರೆ, ಅದಕ್ಕೆ ಕರೆಂಟ್ ಹೇಳ್ತಾ ಇದ್ದಾರೆ 24 ಆಂಪಿಯರ್ ಹೇಳ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಕಂಡಕ್ಟರ್ ಅಲ್ಲಿ ಪ್ಯಾರಲಲ್ ಆಗಿ ಪ್ಲೇಸ್ ಮಾಡಿದ್ದಾರೆ. ವೆಯ್ಟ್ ಎಷ್ಟಿದೆ ಅಂತ ಹೇಳ್ತಾರೆ 0.144 ನ್ಯೂಟನ್ ಅಷ್ಟು ವೆಯ್ಟ್ ಎಕ್ಸಾಕ್ಟ್ ಮಾಡ್ತಾ ಇದೆ. ಕರೆಕ್ಟಾ? ಸೊ ನೆಕ್ಸ್ಟ್, ಇನ್ ಅ ಡೈರೆಕ್ಷನ್ ಅಪೋಸಿಟ್ ಟು ದಟ್ ಆಫ್ IA. ಸೊ ವಾಟ್ ಇಸ್ ದ ಕಂಡೀಷನ್ ಹಿಯರ್? 2 ಕಂಡಕ್ಟರ್ಸ್ ಇದೆ, 2 ಕಂಡಕ್ಟರ್ಸ್ ಅಲ್ಲಿ ಕರೆಂಟ್ ಪ್ರೊಪಗೇಷನ್ ಆಗೋದು ಆಪೋಸಿಟ್. ಇಲ್ಲಿ ನೇಚರ್ ಆಫ್ ಫೋರ್ಸ್ ಅಂತ ತಗೊಂಡಾಗ when there is an same direction of current, attractive force, opposite direction of current, repulsive force. This is IA, this is IB. Then one confirm ಆಯ್ತು opposite direction ನಲ್ಲಿ repulsive force ಇರುತ್ತೆ. ಎಷ್ಟು ಕೊಟ್ಟಿದೆ repulsive force that condition? If the upper wire is at a flat in air due to magnetic repulsion, then its distance from the lower wire is. So ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ? ಡಿಸ್ಟೆನ್ಸ್ ಆಫ್ ಸಪರೇಷನ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಇದು ಪ್ಯಾರಲಲ್ ಆಗಿ ಪ್ಲೇಸ್ ಮಾಡಿದೆ, ಬಟ್ ಅವ್ರು ಹೇಳ್ತಾ ಇದ್ದಾರೆ there is a like separation. ಈ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಒಂದು ವೈರ್ ನ ಇಲ್ಲಿ ಪ್ಲೇಸ್ ಮಾಡಿದೀನಿ IA. ಓಕೆ, ಇದು IB ಅಂತ ತಗೊಂಡ್ರೆ ಈಗ ಟೋಟಲ್ ಆಗಿ ಡೌನ್ವರ್ಡ್ ಆಕ್ಟ್ ಆಗೋ ವೆಯ್ಟ್ ಇದೆಯಲ್ಲ, ದಟ್ ಈಸ್ ಈಕ್ವಲ್ಸ್ ಟು 0.144 ನ್ಯೂಟನ್. ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಅಪ್ವರ್ಡ್ ಏನ್ ಆಕ್ಟ್ ಆಗಬೇಕು? ಫೋರ್ಸ್ ಆಕ್ಟ್ ಆಗಬೇಕು. ದಟ್ ಈಸ್ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಇನ್ ದ 2 ಪ್ಯಾರಲಲ್ ಕಂಡಕ್ಟರ್ಸ್. ಸೊ ವಾಟ್ ಈಸ್ ದಿಸ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಟೋಟಲ್ ಆಗಿ ಅಮೌಂಟ್ ಆಫ್ ಫೋರ್ಸ್ ಎಕ್ಸಾಕ್ಟ್ ಆಗಬೇಕಾಗಿರೋದು ಎಷ್ಟು ಅಂತ ಹೇಳ್ತಾರೆ? 0.144 ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪರ್ ಯೂನಿಟ್ ಲೆಂತ್ ಪರ್ ಮೀಟರ್. ಕರೆಕ್ಟ್ ಅನಪ್ಪ? ಸೊ ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಡಿಸ್ಟೆನ್ಸ್ ಅಂತಂದ್ರೆ ನಮಗೆ ಪ್ಯಾರಲಲ್ ಸಪರೇಷನ್ ಇರುವಂತ ಕಂಡಕ್ಟರ್ಸ್ಗೆ ಒಂದು ಫಾರ್ಮುಲಾ ಗೊತ್ತು. ಫೋರ್ಸ್ ಬಿಟ್ವೀನ್ ದ 2 ಕಂಡಕ್ಟರ್ಸ್ when they are placed parallel with each other, force per unit length. So what is the formula you can expect? That force per unit length, ಬರೀ ಫೋರ್ಸ್ ನ ತಗೊಂಡ್ರೆ F is equals to mu naught I1 I2 into L divided by 2 pi D. This is the formula for force, but they are expecting for force per unit length ಅಂತ ತಗೊಂಡ್ವಿ ಅಂತಂದ್ರೆ force per unit length is equals to mu naught I1 I2 divided by 2 pi D. So ಯಾಕೆ ಸರ್ ನೀವು ಫೋರ್ಸ್ per unit length ತಗೊಂಡ್ರಿ? just observe ಮಾಡಿ. Here they given that force per unit meter. So unit meter ಗೆ ಕೊಟ್ಟಿರೋದು, ನಮಗೆ ಬೇಕಾಗಿರೋದು D. just make it that cross multiplication. So D is equals to mu naught I1 I2 divided by 2 pi force per unit length. So we get a formula for the equation of this distance. Distance ಗೆ formula ಗೊತ್ತಾಯ್ತು ಅಂದ್ರೆ let's go with that. D equals mu naught ಗೆ value ಗೊತ್ತು 4 pi into 10 to the power of -7 I1. So IA IB ಎರಡು ಕರೆಂಟ್ ಗೊತ್ತಿದೆ, ಒಂದು 96 ಇದೆ, ಇನ್ನೊಂದು 24 ಇದೆ. ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 2 pi ನ ಆಸ್ ಇಟ್ ಈಸ್ ಬರ್ಕೊಳ್ಳಿ ಇಂಟು ಫೋರ್ಸ್ ಪರ್ ಯೂನಿಟ್ ಲೆಂತ್ ವ್ಯಾಲ್ಯೂ ಕೊಟ್ಟಿದ್ದಾರೆ 0.144. ನಾನು ಅದನ್ನ ಏನ್ ಮಾಡ್ತೀನಿ 144 ಅಂತ ಬರ್ಕೊಂಡ್ರೆ ಇಂಟು 10 to the power of -3 ಅಂತ ಬರೀತೀನಿ. You can write it like this. So 2 pi cancel,
2 ones are, 2 twos are. Clear? So 144 na 12 ತಗೊಂಡಿದ್ದಾರೆ 12 12s are 144. Okay? 12 twos are 24. 12 12s are 2 ones are 2 6 are. Correct appa? 2 ones are 2 3s are. Shift ಮಾಡ್ಕೊಂಡ್ರೆ ಆಯ್ತು. So 3 ones are 32s are. 3 ones are 3 32s are. So D equals 32 value ಬರ್ತಾ ಇದೆ. Just we need an power calculations. -3 ಮೇಲೆ ಹೋದ್ರೆ +3 ಆಗುತ್ತೆ. So -7 + 3 ಏನಾಗುತ್ತೆ? -4 ಆಗುತ್ತೆ. Into 10 to the power of -4. ಯೂನಿಟ್ ಏನ್ ಬರುತ್ತಪ್ಪ? ಮೀಟರ್. ಬಟ್ ಅವ್ರು ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಿರೋ ಆನ್ಸರ್ ಯಾವ್ದ್ರಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಇನ್ ಮಿಲಿಮೀಟರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಕ್ವಶನ್ ಅಬ್ಸರ್ವ್ ಮಾಡಿ, ಲಾಸ್ಟ್ ಬ್ರಾಕೆಟ್ ಅಲ್ಲಿ ಇನ್ ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ವಿ ಹ್ಯಾವ್ ಟು ಶಿಫ್ಟ್ ಲೈಕ್ ದಿಸ್ ವ್ಯಾಲ್ಯೂ. D equals 32 into 10 to the power of -4 ಮೀಟರ್ ಇದೆಯಲ್ಲ, ನಾನು ಏನ್ ಮಾಡ್ತೀನಿ ಇದನ್ನ 3.2 ಮಾಡಿದೆ ಅಂದ್ರೆ ವ್ಯಾಲ್ಯೂ ಕಡಿಮೆ ಆದ್ರೆ ಪವರ್ ಜಾಸ್ತಿ ಆಗುತ್ತೆ. ದಟ್ ಈಸ್ 10 to the power of -3 meter. It resembles 3.2 millimeter is the final answer. Cross check these options. 3.2. So first option is the right answer. So problem especially in JEE ಬಂದ್ವಿ ಅಂತಂದ್ರೆ ಕೆಲವು ಕ್ವಶನ್ಸ್ ಏನಾಗುತ್ತೆ, ಔಟ್ ಆಫ್ ದಿಸ್ 25 ಕ್ವಶನ್ಸ್ ಸಮ್ ಆಫ್ ದಿ ಕ್ವಶನ್ಸ್ ಡೈರೆಕ್ಟ್ ಆಗಿ ಒಂದು 2 to 3 ಸ್ಟೆಪ್ಸ್ ಅಲ್ಲಿ ಸಾಲ್ವ್ ಆಗಿಬಿಡುತ್ತೆ. ಸೊ ಬೇಸಿಕ್ ಕ್ವಶನ್ಸ್ ಇರುತ್ತೆ. ಬಟ್ ಕೆಲವು ಕ್ವಶನ್ಸ್ ಅಂತೂ ನಾವು ಏನ್ ಮಾಡ್ಲೇಬೇಕಾಗುತ್ತೆ, ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ಸ್ ಹೋಗ್ಲೇಬೇಕಾಗುತ್ತೆ ಅಂಡ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಡೌನ್ವರ್ಡ್ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗೋದು ಡ್ಯೂ ಟು ದಟ್ ವೆಯ್ಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಬೈ ಫೋರ್ಸ್ ಡ್ಯೂ ಟು ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ನೋಟ್ ಇಟ್ ಡೌನ್. ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 2. So question number 2 conclude ಮಾಡಿ. A 10 volt battery is internal resistance 1 ohm. So ಒಂದು EMF ಕೊಟ್ಟಿದ್ದಾರೆ 10 volt, internal resistance ಕೊಟ್ಟಿದ್ದಾರೆ 1 ohm ಕೊಟ್ಟಿದ್ದಾರೆ, and a 15 volt battery with internal resistance 1 ohm and 0.6 ohm are connected in parallel. ಸೊ ಒಂದು ಹೇಳ್ತಾ ಇದ್ದಾರೆ ಈ ಕ್ವಶನ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಏನು ಅಂತಂದ್ರೆ 10 ವೋಲ್ಟ್ ಬ್ಯಾಟ್ರಿಗೆ ಇಂಟರ್ ರೆಸಿಸ್ಟೆನ್ಸ್ 1 ಓಮ್ ಅಂತ ಹೇಳ್ತಾರೆ ಅಂಡ್ 15 ವೋಲ್ಟ್ ಬ್ಯಾಟ್ರಿಗೆ ವಿತ್ ಇಂಟರ್ ರೆಸಿಸ್ಟೆನ್ಸ್ 1 ಓಮ್ ಅಂತ ಹೇಳಿದರೆ. ಅಂಡ್ ಅಂತ ಹೇಳಿದಾಗ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ. ಅಂಡ್ 0.6 ಓಮ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದ್ರೆ ಅರ್ಥ 1 ಓಮ್ ಮತ್ತೆ 0.6 ಓಮ್ ಏನಾಗಿದೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಸೊ ನೋ ಇಶ್ಯೂ. ಕ್ಲಿಯರ್? ನೆಕ್ಸ್ಟ್ 0.6 ohm are connected in parallel to a voltmeter. The reading in the voltmeter will be, so exact ಆಗಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ರೀಡಿಂಗ್ ಇನ್ ದ ವೋಲ್ಟ್ಮೀಟರ್, ದಟ್ ಈಸ್ ನಥಿಂಗ್ ಬಟ್ ಟೋಟಲ್ EMF ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಟೋಟಲ್ EMF ಬೇಕು ಅಂತಂದ್ರೆ ವಿ ನೋ ದ ಎಕ್ಸ್ಪ್ರೆಷನ್ ಫಾರ್ ದಟ್ ಎಫೆಕ್ಟಿವ್ EMF. ಎಫೆಕ್ಟಿವ್ EMF ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಬಟ್ ಸರ್ಕ್ಯೂಟ್ ಏನಿದೆ ನೋಡ್ಕೊಳ್ಳಿ. ಸರ್ಕ್ಯೂಟ್ ಹೇಳ್ತಾ ಇದೆ ದಟ್ ಈಸ್ ಒನ್ ಈಸ್ ಬ್ಯಾಟರಿ ವಿತ್ 10 volts having an internal resistance 1 ohm. So another battery is connected with 15 volt with internal resistance 0.6 ohm, then connected to the parallel with voltmeter. We need this value, that is nothing but E effective na expect ಮಾಡ್ತಾ ಇದ್ದಾರೆ. E effective ಬೇಕು ಅಂತಂದ್ರೆ ಫಾರ್ಮುಲಾ ಗೊತ್ತಿರಲಿ ನಿಮಗೆ. ಸೆಲ್ಸ್ ಅಲ್ಲಿ E effective ಫಾರ್ಮುಲಾ when this parallel combinate and with the series combination. series combination ಅಂದ್ರೆ effective that ಏನಾಗುತ್ತೆ individual EMF ನ ಆಡ್ ಮಾಡ್ತಾ ಬರ್ತೀಯಾ and internal resistance ಕೂಡ ಆಡ್ ಮಾಡ್ತೀಯಾ. ಬಟ್ parallel combinations ಬಂತು ಅಂತಂದ್ರೆ ಫಾರ್ಮುಲಾ ಡಿಫರೆಂಟ್ ಬರುತ್ತೆ. What is the effective formula EMF in parallel combination? Calculations easy ಆಗಲಿ ಅಂತ ಅದನ್ನ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಬರ್ಕೊಡ್ತೀನಿ ಈಕ್ವೇಷನ್. ದಟ್ ಈಸ್ E effective is equals to E1 by R1 plus E2 divided by R2 whole divided by 1 by R1 plus 1 by R2. This is the best way to solve. So then you substitute ಮಾಡ್ತಾ ಬಂದ್ರೆ E effective equals, okay, E1 ವ್ಯಾಲ್ಯೂ ಎಷ್ಟಿದೆ 10 ಇದೆ, 10 divided by 1 plus E2 ವ್ಯಾಲ್ಯೂ ಎಷ್ಟಿದೆ 15 divided by 0.6 divided by 1 divided by 1 plus 1 divided by 0.6. This is the calculation we need. Answers ಕೊಟ್ಟಿದ್ದಾರೆ in the form of volts ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಯಾವುದು ಕೂಡ ಪವರ್ ಅಲ್ಲಿ ಇಲ್ಲ. ಸೊ ಡೈರೆಕ್ಟ್ ಆನ್ಸರ್ಸ್ ಇರೋದ್ರಿಂದ ಡೈರೆಕ್ಟ್ ಕ್ಯಾಲ್ಕುಲೇಷನ್ಸ್ ಹೋಗ್ಬೇಕಾಗುತ್ತೆ. ಸೊ ಜಸ್ಟ್ ವಿ ನೀಡ್ ದಟ್ LCM ಕ್ಯಾಲ್ಕುಲೇಷನ್ಸ್. ಇದು ನಿಮ್ಗೇನು ಕಷ್ಟ ಆಗಲ್ಲ, ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಫೈನಲ್ ಸ್ಟೆಪ್ ಅಂತ ನಾವು ಆನ್ಸರ್ ತಗೊಂಡ್ವಿ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ವಿಲ್ ಲೈಕ್ ದಿಸ್. ಸೊ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡಕ್ ಹೋಗೋದಿಲ್ಲ. ಜಸ್ಟ್ ವಿ ನೀಡ್ ವಿತ್ ಈಸಿ ಸ್ಟೆಪ್ಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ತಗೊಂಡ್ರೆ 35 into 6 ಡಿವೈಡೆಡ್ ಬೈ ಎಷ್ಟು ಬರುತ್ತೆ 16 ಬರುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ದಟ್ ವ್ಯಾಲ್ಯೂ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು E effective ಮಾಡಿದ್ರೆ 13.1 ವೋಲ್ಟ್ ಬರುತ್ತೆ. 13.1 ವೋಲ್ಟ್. ಜಸ್ಟ್ ಕ್ಯಾಲ್ಕುಲೇಟ್ ದಿಸ್ LCM ಕ್ಯಾಲ್ಕುಲೇಷನ್ ತಗೊಳ್ಳಿ.
ಇದು 10 ಆಗುತ್ತೆ, 15 divided by 0.6 ಆಗುತ್ತೆ. ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 10 into 0.6 ಆದ್ರೆ ದಟ್ ವ್ಯಾಲ್ಯೂ ಬಿಕಮ್ 6 ಆಗುತ್ತೆ. ಸನ್ 6 plus 15 that is 21 ಆಗುತ್ತೆ. 21 divided by 0.6 ಇಲ್ಲೂ ಅಷ್ಟೇ 0.6 plus 1 1.6 ಆಗುತ್ತೆ. divided by 0.6 0.6 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ಕ್ಯಾಲ್ಕುಲೇಷನ್ ಇನ್ ಮಿಕ್ಕಿದ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬಹುದು. ಕ್ಲಿಯರ್? ದಟ್ಸ್ ದ ವ್ಯಾಲ್ಯೂಸ್ 13.1 ವೋಲ್ಟ್ ಬರುತ್ತೆ. ಆಪ್ಷನ್ ಚೆಕ್ ಮಾಡ್ಕೊಳ್ಳೋಣ. ಆಪ್ಷನ್ ಹೇಳುತ್ತೆ 13.1 ವೋಲ್ಟ್ ಅಂದ್ರೆ ಆಪ್ಷನ್ 2 is the right answer. Okay, note it down and go for next question. Question number 3. So question number 3 regarding that NPN transistor. If NPN transistors are preferred over PNP transistor because, so when you go with this NPN and PNP transistors concepts ಗೊತ್ತಿದೆ ನಿಮಗೆ, ಎಸ್ಪೆಷಲಿ JEE ಅಲ್ಲಿ ಅದನ್ನ ಪ್ರಿಫರ್ ಮಾಡ್ತಾರೆ. ಎಮಿಟರ್, ಬೇಸ್, ಕಲೆಕ್ಟರ್. Take it as NPN. NPN ಅಲ್ಲಿ ಏನ್ ತಗೊಂಡ್ರೆ ಇಟ್ ಇಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಪಿ ಟೈಪ್ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್ ಇರುತ್ತೆ. ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ ಹೋಲ್ ಎಲೆಕ್ಟ್ರಾನ್. ಅಂಡ್ ನೆಕ್ಸ್ಟ್ ಏನು, ಥಿಕ್ನೆಸ್ ಕಡಿಮೆ, ಥಿಕ್ನೆಸ್ ತುಂಬಾ ಕಡಿಮೆ, ಥಿಕ್ನೆಸ್ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ. ಕಾನ್ಸಂಟ್ರೇಷನ್ ಆಫ್ ದಿಸ್ ಚಾರ್ಜ್ ಕ್ಯಾರಿಯರ್ಸ್ ನ ಕಂಪ್ಯಾರಿಸನ್ ಮಾಡ್ತೀವಿ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಟ್ರಾನ್ಸ್ಮಿಟ್ ಫ್ರಮ್ ಎಮಿಟರ್ ಟು ಬೇಸ್. when there is a transmission of electrons from emitter to base, opposite directionally yaar transmit aagtare holes, then we can get an forward current. That's why emitter and base are always maintained in forward bias, and base and collector should be maintained in reverse bias, because the amount of current should be completely transferred into the collector. So maximum amount of conductivity will be expected from NPN transistor. Yake sir, emitter alli irodu yav type of semiconductor? N type of semiconductor, intrinsic semiconductor or extrinsic semiconductor. But if you go for this same scenario with the same different sizes ತಗೊಂಡ್ರಿ ಅಂತಂದ್ರೆ ಇಲ್ಲಿ ನಾನು ಹೇಳ್ತಾ ಇದ್ರೆ ಅವ್ರ ಕ್ವಶನ್ ಅಲ್ಲಿ PNP ಟ್ರಾನ್ಸಿಸ್ಟರ್ ನ ಯಾಕೆ ಪ್ರಿಫರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. Again, this is emitter, this is base and this is collector. When you go with this emitter consisting with an, that is P type. P type ಅಂತಂದ್ರೆ ಮೆಜಾರಿಟಿ ಯಾರು ಆಗ್ತಾರೆ ಹೋಲ್ಸ್, ಇಲ್ಲಿ ಎಲೆಕ್ಟ್ರಾನ್ಸ್, ಇಲ್ಲಿ ಹೋಲ್ಸ್. ಸೊ ಹೋಲ್ಸ್ ಆರ್ ದ minority charge carriers ಕಾನ್ಸೆಪ್ಟ್ ಅಂತ ತಗೊಂಡ್ರೆ ಕಂಡಕ್ಟಿವಿಟಿ ಕಡಿಮೆ, ಎಲೆಕ್ಟ್ರಾನ್ಸ್ ಅಲ್ಲಿ ಕಂಡಕ್ಟಿವಿಟಿ ಜಾಸ್ತಿ. ಅಂಡ್ ಒನ್ ಥಿಂಗ್, ಅದು N ಟೈಪ್ ಆಗಿರಲಿ P ಟೈಪ್ ಆಗಿರಲಿ, ಕಂಡಕ್ಟಿವಿಟಿ ಇಸ್ ಆಲ್ವೇಸ್ ಪ್ರಿಫರ್ ವಿತ್ ಫ್ರೀ ಎಲೆಕ್ಟ್ರಾನ್ಸ್, ನಾಟ್ ವಿತ್ ದ ಹೋಲ್ಸ್, ಬಿಕಾಸ್ ಹೋಲ್ಸ್ ಜಸ್ಟ್ ಬಿ ಹ್ಯಾವಿಂಗ್ ಅನ್ ಇಮ್ಯಾಜಿನೇಷನ್. Because of that, it's moving opposite direction of the electron. We are giving for the positive charges. Okay, and PNP transistor ಅಲ್ಲಿ emitter ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಅಂತಂದ್ರೆ ಇರೋದು P ಟೈಪ್, ಅಂದ್ರೆ ಎಲೆಕ್ಟ್ರಾನ್ಸ್ ಕಾನ್ಸಂಟ್ರೇಷನ್ ಕಡಿಮೆ, ಕಂಡಕ್ಟಿವಿಟಿ ಕಡಿಮೆ. ಸೊ ಇದು ಎರಡಕ್ಕೂ ಕಂಪ್ಯಾರಿಸನ್ಸ್ ಗೊತ್ತಿರಬೇಕು. With respect to the size, with respect to the concentration, with respect to the conductivity and with respect to the current. Clear? Yes. So you expect ಮಾಡ್ತಿರೋ ಆಪ್ಷನ್ಸ್ ಏನಿದೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಹೇಳ್ತಾರೆ ಇಟ್ಸ್ ಅ ಲೋ ಕಾಸ್ಟ್. ಲೋ ಕಾಸ್ಟ್ ವೈಸ್ ಅಂತ ಬಂತು ಕ್ವಶನ್ ಅಂತಂದ್ರೆ we have compare with silicon and germanium. They are all intrinsic semiconductors. Tetravalent tetravalent quantities ಇರುತ್ತೆ. ಆ ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಒಳಗಡೆ ಸಿಲಿಕಾನ್ಗೆ ಎನರ್ಜಿ ಗ್ಯಾಪ್ ಜಾಸ್ತಿ, ಬಟ್ ಜರ್ಮೇನಿಯಂಗೆ ಎನರ್ಜಿ ಗ್ಯಾಪ್ ಕಡಿಮೆ. ಬಟ್ ಕಾಸ್ಟ್ ವೈಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಜರ್ಮೇನಿಯಂ ಕಾಸ್ಟ್ ಜಾಸ್ತಿ ಆಗುತ್ತೆ, ಸಿಲಿಕಾನ್ ಕಾಸ್ಟ್ ಕಡಿಮೆ ಆಗುತ್ತೆ. ದಟ್ಸ್ ವೈ ಕಾಸ್ಟ್ ಅನ್ನೋ ವರ್ಡ್ ಬಂತು ಅಂದ್ರೆ ಆ ಕ್ವಶನ್ ಅಲ್ಲಿ ನೀವು ಪ್ರಿಫರ್ ಮಾಡಬೇಕಾಗುತ್ತೆ ಯಾವುದಕ್ಕೆ, ಸಿಲಿಕಾನ್ ಮತ್ತೆ ಜರ್ಮೇನಿಯಂ. ಬಟ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ವಿತ್ ದ ಕಾನ್ಸೆಪ್ಟ್ ಆಫ್ NPN ಅಂಡ್ PNP ಟ್ರಾನ್ಸಿಸ್ಟರ್. ದೇರ್ಫೋರ್ ಫಸ್ಟ್ ಆಪ್ಷನ್ ಕಾಸ್ಟ್ ವೈಸ್ ಅಂತ ಬಂದಾಗ ಇದಕ್ಕೆ ಪ್ರಿಫರ್ ಆಗೋದಿಲ್ಲ. ಲೋ ಡಿಸಿಪಿಯೇಷನ್ ಲೋ ಮೀನ್ಸ್ ವಾಟ್, ಕಂಡಕ್ಟಿವಿಟಿ ಕ್ವಾಂಟಿಟಿ ಲೋ ಅಂತ ಹೇಳ್ತಾರೆ ಯಾವ್ದ್ರಲ್ಲಿ, NPN ಅಲ್ಲಿ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ NPN ಅಲ್ಲಿ ಡಿಸಿಪಿಯೇಷನ್ ಆಫ್ ಕರೆಂಟ್ ಜಾಸ್ತಿ ಇರುತ್ತೆ. ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಲಾರ್ಜ್ ಪವರ್ ಅಂತ ಇದೆ, ಸಾರಿ. ಸೊ ಆಲ್ ದ ಸೆಮಿಕಂಡಕ್ಟರ್ಸ್ ಅಂಡ್ ಸೆಮಿಕಂಡಕ್ಟರ್ ಡಿವೈಸಸ್ ಆರ್ ವರ್ಕ್ಸ್ ವಿತ್ ಅ ವೆರಿ ಲೋ ವೋಲ್ಟೇಜ್. ಎಲ್ಲೂ ಕೂಡ ಹೈ ವೋಲ್ಟೇಜ್ ವರ್ಕಿಂಗ್ ಅಲ್ಲಿ ನಾವು ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು ಸೆಮಿಕಂಡಕ್ಟರ್ ಡಿವೈಸಸ್ ನ ಯೂಸ್ ಮಾಡೋದಿಲ್ಲ. ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದ್ಯಾನ್ ಹೋಲ್ಸ್, ಅಕ್ಸೆಪ್ಟಬಲ್. ಸೊ ಲಾಸ್ಟ್ ಆಪ್ಷನ್ ಏನು, ಎಲೆಕ್ಟ್ರಾನ್ಸ್ ನ ಮೊಬಿಲಿಟಿ ಜಾಸ್ತಿ ಯಾರಿಗಿಂತ, ಹೋಲ್ಸ್. ದಟ್ಸ್ ವೈ ಪರ್ಫೆಕ್ಟ್ ಆಪ್ಷನ್ ಯಾವ್ದಾಗತ್ತಪ್ಪ, clear? Yes, note it down and go for next question, question number 4. So go for fourth question. A right circular cone with a semi vertical angle alpha rest on rough inclined plane. So right circular cone diagram observe ಮಾಡಿ, exact ಆಗಿ with angle theta ಇದೆ. And ಅವರು ಇನ್ನೊಂದು ಹೇಳಿದ್ದಾರೆ ಸರ್ಕ್ಯುಲರ್ ಕೋನ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ with alpha angle rest on a rough inclined plane. Inclined plane observe ಮಾಡಿದ್ರಿ, it having an frictional quantity
ಇನ್ಕ್ಲಿನೇಷನ್ ಆಂಗಲ್ ಇದೆಯಲ್ಲ, ಆಂಗಲ್ ಆಫ್ ಇನ್ಕ್ಲಿನೇಷನ್ ಥೀಟಾ ಇದೆ. ಸೊ ಇಲ್ಲಿ ಪ್ಲೇಸ್ ಮಾಡಿರೋ ಆಂಗಲ್ ಇದೆಯಲ್ಲ, ದಟ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದಾರಪ್ಪ, ದಟ್ ಈಸ್ ಈಕ್ವಲ್ಸ್ ಟು ಆಲ್ಫಾ, ರೈಟ್ ಆಂಗಲ್ ವಿತ್ ರಸ್ಟ್ on a rough inclined plane. As the angle of inclination theta increases, angle of inclination increase ಮಾಡ್ತಾ ಹೋದಂಗೆ automatically there is an acting of force on this cone, it starts to slide. As the angle of inclination theta increases, the cone will slide before it topples over. So toppling ಅಂದ್ರೆ ಗೊತ್ತಾಗುತ್ತೆ, ಟಾಪಲ್ ಆಗೋಕ್ಕಿಂತ ಮುಂಚೆ ಸ್ಲೈಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಟಾಪ್ಲಿಂಗ್ ಕಂಡೀಷನ್ ತಗೊಂಡು ಅಂಡ್ ಅಫೋರ್ ಕ್ವಶನ್ ಏನ್ ಕೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಸ್ಲೈಡ್ ಓವರ್ ಟಾಪಲ್ಸ್ ಓವರ್ ಇಫ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಅವ್ರು ಕ್ವಶನ್ ಕೇಳ್ತಿದ್ದಾರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಷ್ಟಿರಬೇಕು ಅಂತ ಹೇಳಿ. So answers in the form of mu less than 3/4 tan alpha, mu less than 4/3 tan alpha, mu less than 4 tan alpha, and mu less than tan alpha. This is the question they asked. Okay, then go for the first thing, condition for toppling na togoli. Condition for toppling. So ಏನು ಬರುತ್ತೆ, mg cos theta, so mass of this cone mg cos theta into r, that is equals to mg sin theta with the height minimum ಹದ್ದು h/4 ಅಷ್ಟು height ಇರಬೇಕಾದ್ರೆ ಸ್ಲೈಡ್ ಆಗ್ತಾ ಬರುತ್ತೆ. ನೀವು ಇದನ್ನ ಕಾನ್ಸೆಪ್ಟ್ ಅಲ್ಲಿ ತಗೊಂಡ್ವಿ ಅಂತಂದ್ರೆ ಆಫ್ಟರ್ ದಟ್ ಮಾಸ್ ಇಬ್ಬರದು ಸೇಮ್ ಇತ್ತು ಅಂತಂದ್ರೆ ಕ್ಯಾನ್ಸಲ್ ಆಯ್ತು ಅಂತ ಅಂತಂದ್ರೆ ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರುತ್ತೆ, tan theta into h/4 is equals to r. So 4r/h is equals to ಯಾವ theta ಬರುತ್ತೆ, tan theta. So this is a quantity we can expect, 4r/h, that is equals to tan theta. So we know that according to the inclination concept, tan theta is equals to mu. So one consideration aitu, mu is equals to 4r/h. It means that mu should be that less than 4 into that angle. Yav angle? Right angles at rest, that is nothing but tan alpha. Therefore mu is less than 4 tan alpha is the condition. Okay, the question is nothing but mu is less than ಎಷ್ಟು ಕೊಟ್ಟಿದ್ದಾರೆ, 4 tan alpha. ಓಕೆ, ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. mu is less than 4 tan alpha, option 3 is the right answer. Option 3 is the right answer. Okay, note it down and go for next question, question number 5. So go for fifth question. A magnet oscillating in a horizontal plane has a time period of 2 seconds at a place where at an angle of dip is 30 degree. Okay, timings ಹೇಳ್ತಾ ಇದ್ದಾರೆ, ಫಸ್ಟ್ ಟೈಮಿಂಗ್ಸ್ ನ ತಗೋತಾ ಇದ್ದಾರೆ, that is t1 is equals to 2 seconds. Dip ನ angle ಹೇಳ್ತಾ ಇದ್ದಾರೆ, that is theta value is 30 degree. And 3 seconds at another place where the angle of dip is 60 degree. t2 ಕೊಟ್ಟಿದ್ದಾರೆ, the t2 value is 3 seconds of dip angle. ಇದು theta 1 ತಗೊಳ್ಳಿ, then theta 2 ತಗೊಳ್ಳಿ, that angle is 60 degree. The ratio of resultant magnetic field at the two places. Resultant magnetic field ಅಂತಂದ್ರೆ that is nothing but b1/b2 ratio ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಬೇಸಿಕಲಿ ಫಾರ್ಮುಲಾ ಗೊತ್ತಿರಬೇಕು, ಟೈಮ್ ಪೀರಿಯಡ್ ಫಾರ್ಮುಲಾ t is equals to 2 pi root of, okay, moment of inertia divided by mb cos theta. ಇದು ಫಾರ್ಮುಲಾ. ಹಂಗ್ ತಗೊಂಡ್ವಿ ಅಂದ್ರೆ ರೇಷಿಯೋಕ್ಕೆ ಟೈಮ್ ಪೀರಿಯಡ್ is inversely proportional to root of that ಬೇಕಾಗಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ಯಾವುದಕ್ಕೆ, cos theta. ಅದಕ್ಕೆ ಏನ್ ಮಾಡೋಣ, ಸ್ಕ್ವೇರ್ ಮಾಡ್ಬೋಣ, square on both sides. So when you make the square root for the two sides, we get the value of the t square is equals to 4 pi square ಆಗುತ್ತೆ into ಏನಾಗುತ್ತೆ I divided by mb cos theta ಆಗುತ್ತೆ. ಹೌದೇನ್ರಿ, ನಮಗೆ ಬೇಕಾಗಿರೋದು the concept of magnetic field. Magnetic field ಈ ಕಡೆ ತಗೋತೀನಿ, b is equals to ಅಥವಾ b is inversely proportional to t square, ಯಾವ theta ಬರುತ್ತೆ, cos theta. ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು, b1/b2 ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಟೈಮ್ ಪೀರಿಯಡ್ ಇನ್ವರ್ಸ್ಲಿ ಆಗಿರೋದ್ರಿಂದ t2/t1 ಹೋಲ್ ಸ್ಕ್ವೇರ್ ಇಂಟು cos theta 2 divided by cos theta 1. ಕರೆಕ್ಟಾ? ಸೊ ಟೈಮ್ ಮತ್ತೆ ಥೀಟಾ ವ್ಯಾಲ್ಯೂ ಎರಡು ಗೊತ್ತಿದೆ, we can go with that b1/b2 equals t2/t1 whole square ಇದೆ, t2 value 3/2 whole square into cos theta 2 by cos theta 1, that is nothing but cos 60 divided by cos 30. We know that cos 60 is 1/2 and cos 30 √3/2. So b1/b2 final calculation, ಇದನ್ನ 9 ತಗೊಳ್ಳಿ, ಇದನ್ನ 4 ತಗೊಳ್ಳಿ, and cos 60 1/2 and cos 30 √3/2. So denominator ಏನು ಬರುತ್ತೆ, √3 ಬರುತ್ತೆ,
2 ಮೇಲೆ ಹೋಗುತ್ತೆ 2 2 ಏನಾಯ್ತು ಕ್ಯಾನ್ಸಲ್. ಸೊ ಫೈನಲ್ ಆನ್ಸರ್ ಈಸ್ b1 by b2 that equals 9 divided by 4 into root 3. So b1 by b2 is equals to in the option 9 divided by 4 into root 3. You can expect with options. Check ಮಾಡ್ಕೊಳ್ಳಿ. ನ್ಯೂಮರೇಟರ್ಲಿ 9 ಅಂತ ಇರೋದು ಎರಡೇ ಆಪ್ಷನ್ಸ್, ಥರ್ಡ್ ಆಪ್ಷನ್ ಮತ್ತೆ ಫೋರ್ತ್ ಆಪ್ಷನ್. therefore ಡಿನಾಮಿನೇಟರ್ಲಿ 4 root 3 ಅಂತ ಇರೋದು ಮೂರನೇ ಆಪ್ಷನ್ಸ್ ಅಲ್ಲಿ ಮಾತ್ರ. So which is the perfect answer? Option 3 is the right answer. Clear? ಅರ್ಥ ಇದೆ ಅಂತ ಅನ್ಕೋತೀನಿ. Note it down and go for next question, question number 6. So go for 6th question. A weightless rod of length 12 carries two equal masses m, one tied at lower end A and the other at the middle of the rod at B. So just cross check ಮಾಡ್ಕೊಳ್ಳಿ ಡಯಾಗ್ರಾಮ್ ನ. ಒಂದು A end ಇದೆ, ಇನ್ನೊಂದು B end ಇದೆ. C end ಅಲ್ಲಿ ಏನ್ ಮಾಡಿದ್ದಾರೆ, ದಟ್ಸ್ ಮೇಕ್ಸ್ ವಿತ್ ಟಾಪ್ಲಿಂಗ್. ಸೊ ಅದನ್ನ ಹುಕ್ಕಿಗೆ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಕಂಡೀಷನ್ ಕ್ವಶನ್ಸ್ ಕೇಳ್ತಾರೆ. The rod can rotate in a vertical plane about a fixed horizontal axis passing through C. ಸೊ ಕೊಟ್ಟಿರೋ ರಾಡು ವರ್ಟಿಕಲ್ ಆಗಿ ಏನಾಗುತ್ತೆ, ರೊಟೇಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಡಯಾಗ್ರಾಮ್ ಕಾಣಿಸ್ತಿರ್ಬೋದು ನಿಮಗೆ. ಸೊ ದಿಸ್ ಇಸ್ ಅ ಫಿಕ್ಸ್ಡ್ ಹುಕ್, ದಿಸ್ ಇಸ್ ಅನ್ ಮಾಸ್ ಅಟ್ಯಾಚ್ಡ್ ಅಂಡ್ ದಿಸ್ ಇಸ್ ಅ ಲೆಂತ್. ಡೌನ್ವರ್ಡ್ ಮಾಸ್ ಇದೆಲ್ಲ ಇದು ಮಾಸ್ ಕೊಟ್ಟಿದ್ದಾರೆ, ಎಂ ಮಾಸ್ ಕರೆಕ್ಟಾ. ದಿಸ್ ಇಸ್ ಅ ಪೊಸಿಷನ್ ಆಫ್ ಎ, ದಿಸ್ ಇಸ್ ಅ ಪೊಸಿಷನ್ ಆಫ್ ಬಿ ಅಂಡ್ ದಿಸ್ ಅ ಪೊಸಿಷನ್ ಆಫ್ ಸಿ ಅಂಡ್ ದಿಸ್ ಹ್ಯಾವಿಂಗ್ ಲೆಂತ್ ಎಲ್, ದಿಸ್ ಹ್ಯಾವಿಂಗ್ ಲೆಂತ್ ಎಲ್. ಕರೆಕ್ಟಾ. ಅವ್ರು ಇದನ್ನ ಹೇಳ್ತಾ ಇದಾರೆ, ಇಟ್ ವಿಲ್ ವರ್ಟಿಕಲಿ ರೊಟೇಟ್. So if any body which is having a rotational motion, obviously it will possess with angular velocity. Correct? So angular velocity, we know the relation between linear velocity and angular velocity. That is V is equals to R omega. The relation between linear velocity and angular velocity. Clear? Because ಇಲ್ಲಿ ನೀವು ಆಬ್ಜೆಕ್ಟ್ ಏನಾದರೂ ಫೋರ್ಸ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ, ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಇದು ರೊಟೇಟ್ ಆಗುತ್ತೆ ಅಂತಂದ್ರೆ, we can expect this and linear concept and this is called with rotational concept. Okay? Question ಮುಂದೆ ಕೇಳಿದ್ರೆ ನೋಡಿ. A rod can rotate in vertical plane about a fixed horizontal axis passing through C. The rod is released from rest in a horizontal position. Horizontal position alli rest alide. The speed of the mass B at the instant rod becomes vertical is speed of the B. Idನ್ನ expect ಮಾಡ್ತಾ ಇದ್ದಾರೆ. Okay? So B ನ ಸ್ಪೀಡ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ A ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ ಹಂಗ್ ತಗೊಂಡ್ರೆ ಸ್ಪೀಡ್ ಆಫ್ B is equals to ಏನ್ ಬರುತ್ತೆ, ಲೆಂತ್ L ಬರುತ್ತೆ. ಸೊ L ಲೆಂತ್, ಓಕೆ, ಆರ್ ಬದಲು ಏನ್ ಬರ್ಕೋತೀವಿ, ಲೆಂತ್ ಎಲ್, ಬಿಕಾಸ್ ಆ ಲೆಂತ್ ರೇಡಿಯಸ್ ಕನ್ವರ್ಟ್ ಆಗುತ್ತೆ, ಎಲ್ ಒಮೆಗಾ. ಇದನ್ನ ನಾನು ವಿ ಅಂತ ಬರ್ಕೋತೀನಿ ಜಸ್ಟ್ ಫಾರ್ ಅವರ್ ಕ್ಯಾಲ್ಕುಲೇಷನ್ ಪರ್ಪಸ್. ವಿ ಎ ಇದೆಯಲ್ಲ, ವಿ ಎ ಎಂಡಿಗೆ ತಗೊಂಡ್ರೆ ಲೆಂತ್ 2L ಆಗುತ್ತೆ. therefore 2L into ಒಮೆಗಾ ಹಂಗ್ ತಗೊಂಡ್ವಿ ಅಂತಂದ್ರೆ 2L ಒಮೆಗಾ ಆಗುತ್ತೆ. ಅಂಡ್ ಎಲ್ ಒಮೆಗಾ ಅಂದ್ರೆ ಏನ್ ಬರುತ್ತಪ್ಪ, ದಟ್ ಈಸ್ ವಿ ಅಂತ ತಗೋತೀನಿ. therefore 2V ಆಗುತ್ತೆ. ಯಾರಿಗೆ, ಬಿಗೆ. ಅಂದ್ಮೇಲೆ ಇಲ್ಲಿ ಹೈಟ್ ವೇರಿಯೇಷನ್ ಇದೆ ಅಂತ ಅಂದ್ಮೇಲೆ ಆಟೋಮೆಟಿಕಲಿ ಇಲ್ಲಿ ಲೆಂತ್ ಹೈಟ್ ಎಲ್ ಆಗುತ್ತೆ, ಇಲ್ಲಿ ಲೆಂತ್ ಹೈಟ್ 2L ಆಗುತ್ತೆ. ಅಂಡ್ ಈ ಪಾಯಿಂಟ್ ಅಲ್ಲಿ ಇರೋ ಪೊಟೆನ್ಷಿಯಲ್ ಎನರ್ಜಿ ಯಾವ ಎನರ್ಜಿಗೆ ಈಕ್ವಲೆಂಟ್ ಆಗಬೇಕು, ಕೈನೆಟಿಕ್ ಎನರ್ಜಿ ಈಕ್ವಲೆಂಟ್ ಆಗಬೇಕು. ಯಾರ್ಯಾರಿಗೆ, ಎ ಮತ್ತೆ ಬಿ ಗೆ. ಹಂಗ್ ತಗೊಂಡ್ರೆ ಕೈನೆಟಿಕ್ ಎನರ್ಜಿ ಆಫ್ ಎ ಪ್ಲಸ್ ಕೈನೆಟಿಕ್ ಎನರ್ಜಿ ಆಫ್ ಬಿ ಶುಡ್ ಬಿ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಬಿ. ಇಟ್ ಮೀನ್ಸ್ ದಟ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹಂಗಿದ್ರೆ ಮಾತ್ರ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಗೆ ಕಂಡೀಷನ್ಸ್ ಕ್ಲಿಯರ್ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಆಫ್ ಎ ತಗೊಂಡ್ವಿ ಅಂತಂದ್ರೆ ಆಫ್ ಎಂ, ಮಾಸ್ ಎಂ ಎ ಇದೆ. ಸೊ ವೆಲಾಸಿಟಿ ಎಷ್ಟೊಂದು ಗೊತ್ತು, 2V. ಯು ಕ್ಯಾನ್ ರೈಟ್ ಇಟ್ ಆಸ್ 2V ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಎಂ, ಬಿ ಗೆ ವೆಲಾಸಿಟಿ V ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ಟು ಎಂ ಇಂಟು ಜಿ. ಎ ಗಾದ್ರೆ 2L ಆಗುತ್ತೆ ಅಂಡ್ ಬಿ ಗಾದ್ರೆ ಎಲ್ ಆಗುತ್ತೆ. ಸೊ ಎಂ ಜಿ ಇಂಟು, ಯಾಕಂದ್ರೆ ಎಂ ಜಿ ಎಚ್ ಲೆಂತ್ ಇಸ್ ನಥಿಂಗ್ ಬಟ್ ಹೈಟ್, ಇಟ್ ಬಿಕಮ್ಸ್ ಎಲ್. ಇಟ್ ಕ್ಲಿಯರ್ಸ್ ದಟ್. ಜಸ್ಟ್ ನಮಗೆ ಬೇಕಾಗಿರೋದೇನಪ್ಪ, ವಿ ಬೇಕಾಗಿರೋದ್ರಿಂದ ಇಲ್ಲಿ ಎಂ ಕಾಮನ್ ತಗೊಳ್ಳಿ, ಎಂ ಕಾಮನ್ ತಗೊಳ್ಳಿ, ಕ್ಯಾನ್ಸಲ್ ಆಗುತ್ತೆ. ಹೌದಾ, ಉಳ್ಕೊಳ್ಳೋದೇನು, ಆಫ್ ಇಲ್ಲಿ ವ್ಯಾಲ್ಯೂ 2V ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, 4V ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ V ಸ್ಕ್ವೇರ್ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ಸ್ ಟು ಎಂ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, 2GL ಪ್ಲಸ್ GL. ಸೊ ಇಷ್ಟು ವ್ಯಾಲ್ಯೂ ಏನಾಗುತ್ತೆ, ಇಟ್ ಬಿಕಮ್ಸ್ 3GL ಆಗುತ್ತೆ. ಹೌದೇನ್ರಿ. ಸೊ 4V ಸ್ಕ್ವೇರ್ ಬೈ 2 ಪ್ಲಸ್ V ಸ್ಕ್ವೇರ್ ಬೈ 2 ಅಂತಂದ್ರೆ 4V ಸ್ಕ್ವೇರ್ ಪ್ಲಸ್ V ಸ್ಕ್ವೇರ್ 5V ಸ್ಕ್ವೇರ್ ಬೈ 2 ಆಗುತ್ತೆ. Here this value becomes 5V square by 2. 5V square by 2 that is equals to 3GL. ನಿಮ್ಮ ಆನ್ಸರ್ಸ್ ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ಕೊಳ್ಳಿ, ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ದಿ ಆನ್ಸರ್. ಎಲ್ಲ GL ಫಾರ್ಮ್ ಅಲ್ಲಿ ಇದೆಯಾ ಅಂತಂದ್ರೆ, ಸೊ ಎಸ್ GL ಫಾರ್ಮ್ ಅಲ್ಲಿ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, V square is equals to 6GL, 5 ಡಿನಾಮಿನೇಟರ್ ಬರುತ್ತೆ. therefore V is equals to 6GL divided by 5 square root. So this is the value of
velocity of the object B when it is making with horizontal along with vertical rotational motion. Okay, option ideyalappa, I'm sorry, option root of 6gl by 5, 6gl by 5, option 2 is the right answer. Option 2 is the right answer. Clear? Note it down and go for next question, question number 7. So go for 7th question. A Skylab of mass m kg is first launched from the surface of Earth in circular orbit of radius 2r. So this is a surface of Earth. Just you consider with that. Just there is an orbit above the Earth surface, and this Earth surface having a radius of r. We know that the radius of Earth is 6,400 km. But our expect ಮಾಡ್ತಿರೋದು surface of Earth ಇಂದ above the some another orbit. So ನಿಮಗೆ ಗೊತ್ತಿದೆ ನಾವು ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಎಸ್ಕೇಪ್ ಫ್ರಮ್ ದ ಅರ್ತ್ ಗ್ರಾವಿಟಿ ಔಟ್ಸೈಡ್ ಹೋಯ್ತು ಅಂದ್ರೆ ಇಟ್ಸ್ ಮೂವಿಂಗ್ ವಿತ್ ಆರ್ಬಿಟಲ್ ವೆಲಾಸಿಟಿ. ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಗೆ ಏನಾದರೂ ಫಿಕ್ಸ್ ಆಯ್ತು ಅಂತಂದ್ರೆ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಅಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಅಂದ್ರೆ ಕಂಟಿನ್ಯೂಸ್ ಸರ್ಕ್ಯುಲರ್ ಪಾತ್ ಇರಬೇಕು ಅಂದ್ರೆ ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಶುಡ್ ಬಿ ಬ್ಯಾಲೆನ್ಸ್ಡ್ ಬೈ ದ ಗ್ರಾವಿಟೇಷನಲ್ ಫೋರ್ಸ್. ಇಟ್ಸ್ ಅನ್ ಯೂನಿವರ್ಸಲ್ ಕಂಡೀಷನ್. ಯಾವುದೇ ಬಾಡಿ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ ಅಥವಾ ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಇನ್ ಅರೌಂಡ್ ದಿ ನ್ಯೂಕ್ಲಿಯಸ್ ಅಂತ ತಗೊಂಡ್ರು ಕೂಡ ಅಷ್ಟೇ, ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್ ನೆಸೆಸರಿ ಇರೋದು ಗ್ರಾವಿಟೇಷನಲ್ ಫೋರ್ಸ್ ಬ್ಯಾಲೆನ್ಸ್ ಮಾಡಲೇಬೇಕು. ಅಂದ್ರೆ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಬೋವ್ ದಿ ಅರ್ತ್ ಸರ್ಫೇಸ್ ಹೋಗ್ತಾ ಇದೆ ಅಂತಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ವಿತ್ ಎನರ್ಜಿ, ಬಿಕಾಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸಸ್ಟೈನ್ ಆಗಿಲ್ಲ ಅಂತಂದ್ರೆ ಕೂಡ ಯಾವ ಬಾಡಿನೂ ಕೂಡ ಡೈನಾಮಿಕ್ ಕಂಡೀಷನ್ಸ್ ಅಲ್ಲಿ ಇರೋದಿಲ್ಲ. ಸೊ ಯು ಹ್ಯಾವ್ ಟು ಕನ್ಸಿಡರ್ ಲೈಕ್ ದಿಸ್ ಎ ಬಾಡಿ, ಎಸ್ಪೆಷಲಿ ಅವ್ರು ಕೊಟ್ಟಿರೋದು ಸ್ಕೈ ಬಾಲ್ ಅಂತ ಹೇಳಿದ್ದಾರೆ. ಇಟ್ ಇಸ್ ಲಾಂಚಿಂಗ್ ಅಬೋವ್ ದಿ ಅರ್ತ್ ಸರ್ಫೇಸ್. ಅಬೋವ್ ದಿ ಅರ್ತ್ ಸರ್ಫೇಸ್ ಹೋಗಿದೆ ಅಂದ್ರೆ ಇಟ್ ವಿಲ್ ಪ್ರೊಸೆಸ್ ವಿತ್ ಪೊಟೆನ್ಷಿಯಲ್ ಎನರ್ಜಿ. ಎಂತ ಪೊಟೆನ್ಷಿಯಲ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೆ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೆ. ಕ್ಲಿಯರ್? ಅಂದ್ರೆ ಈ ಕ್ವಶನ್ ರಿಲೇಟೆಡ್ ಇರೋದು ರಿಗಾರ್ಡಿಂಗ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಅರ್ತ್ ಸರ್ಫೇಸ್ ಅಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಏನ್ ಬರುತ್ತೆ? ಫಾರ್ ಎಕ್ಸಾಂಪಲ್ ಅಟ್ ದಿ ಸರ್ಫೇಸ್, ಓಕೆ, ಇದನ್ನ P1 ಅಂತಾನೆ ಬರ್ಕೋತೀನಿ. ಪೊಟೆನ್ಷಿಯಲ್ ಎನರ್ಜಿ P1 ಅಂತ ಸರ್ಫೇಸ್ Gmm/r. So gravitational potential energy is always positive or negative? Negative. Okay. So minus Gmm divided by r. Above the earth surface ಹೇಳ್ತಾ ಇದ್ದಾರೆ it is having radius. ಎಷ್ಟಿದೆ ರೇಡಿಯಸ್? 2r ಅಷ್ಟು ರೇಡಿಯಸ್ ಇದೆ, ಆರ್ಬಿಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. And this having a mass m and the earth having mass capital M. Potential energy P2 is equals to minus Gmm divided by, ಹೌದಾ? ಇಲ್ಲಿ ಆಲ್ರೆಡಿ 2 ಇದೆ, 2 into r, that radius. Okay, and that becomes how many r? 4r ಆಗುತ್ತೆ. Clear? Yes, 2 into half of the radius above the height. So divided by 2 into r. R value 2r ಆಗುತ್ತೆ. 2 into 2r 4r ಆಗುತ್ತೆ. Then P2 is equals to minus Gmm by 4r. P2 ಇದೆ, P1 ಇದೆ. Okay, question continue ಮಾಡಿ. So from the center of the earth and then it is shifted from this circular orbit to another orbit of radius 3r. So next shift ಆಗೋದು ರೇಡಿಯಸ್ 3r ಗೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಆಮೇಲೆ ನೋಡೋಣ. ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ? The minimum energy required to place the Skylab in the first orbit and the shift with respect to the second orbit is. ಏನ್ ಬರುತ್ತೆ ಮಿನಿಮಮ್ ಎನರ್ಜಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಫಸ್ಟ್ ಇದಕ್ಕೆ ಎನರ್ಜಿ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಆಮೇಲೆ 3r ಗೆ ಕ್ಯಾಲ್ಕುಲೇಷನ್ ನೋಡ್ಕೊಂತ ಹೋಗೋಣ. ಸೊ ಇದಕ್ಕೆ ಏನ್ ಬರುತ್ತೆ? ಆಮೇಲೆ ಇನ್ನೊಂದು ಆಪ್ಷನ್ಸ್ ಕೊಟ್ಟಿರೋದು ಯಾವ ಫಾರ್ಮಲ್ ನೋಡಿ. ಕ್ಯಾಪಿಟಲ್ G ಫಾರ್ಮಲ್ ಕೊಟ್ಟಿದ್ದಾರೆ, ಸ್ಮಾಲ್ G ಫಾರ್ಮಲ್ ಕೊಟ್ಟಿದ್ದಾರೆ. ಸೊ ಸ್ಮಾಲ್ G ಫಾರ್ಮಲ್ ಕೊಟ್ಟಿದ್ದಾರೆ ಅಂದ್ಮೇಲೆ we know the relationship between small g and capital G, and small g is equals to Gm by r square. ಈ ಫಾರ್ಮುಲಾ ಗೊತ್ತಿರಬೇಕು ನಮಗೆ. Gm by r square, mass of the earth with radius of earth. So P2 minus P1 ಮಾಡೋಣ. Potential energy, change in potential energy with respect to this first orbit. P2 minus P1. So what is the formula of that P2? P2 value ಗೊತ್ತಿದೆಲ್ಲ, minus Gmm divided by 4r. So minus of minus that ಏನಾಗುತ್ತೆ plus Gmm divided by r. So delta P1 is equals to ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ, ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಆಯ್ತು. ಎಲ್ಲ ಕಾಮನ್ ತಗೊಂಡ್ರೆ ಏನ್ ಬರುತ್ತಪ್ಪ? Gmm by r ಅಂತೂ ಹೊರಡೆ ಬರುತ್ತೆ. ಉಳ್ಕೊಳ್ಳೋದೇನು? 1 minus 1/4. So 1 minus 1/4 ಅಂದ್ರೆ 4, 4 minus 1 3, 3/4 ಬರುತ್ತೆ. Therefore delta P1 is equals to 3Gmm divided by how many r? 4r ಬರುತ್ತೆ. But question is expecting in the form of ಯಾವ್ದ್ರಲ್ಲಿ small g ಅಲ್ಲಿ ಕೇಳಿದ್ದಾರೆ. Then you have to write this capital G and M with respect to that r in the form of small g. So cross multiply ಮಾಡ್ಕೋಬಹುದಲ್ಲ? ಏನ್ ಮಾಡೋಣ? Gm by r into ಏನ್ ಬರುತ್ತಪ್ಪ? 1/r as it is ಬರ್ಕೊಳ್ಳಿ. ಅಂದ್ರೆ Gm by r ಅಂತ ಇದೆ ಅಂತಂದ್ರೆ r ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನ್ ಬರುತ್ತೆ?
gr is equals to gm by capital R. Then substitute this value. gr ಅಂದ್ರೆ gm by r ನ gr ಅಂತ ಬರ್ಕೊಂಡ್ರೆ ಆಯ್ತು. Then delta p1 ವ್ಯಾಲ್ಯೂ ಏನ್ ಬರುತ್ತೆ? delta p1 is equals to gm by r. ಅದನ್ನ ತೆಗೆದ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಬರ್ಕೊಳ್ಳಿ, gr ಅಂತ ಬರ್ಕೊಂಡ್ರೆ 3/4 gr into small m. This is the value of the first orbit ಗೆ ನಾವು ಸ್ಕೈ ಬಾಲ್ ನ ಜಂಪ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ ಪೊಟೆನ್ಷಿಯಲ್ ಇದೆ 3/4 grm ಅಥವಾ gmr. ಆಪ್ಷನ್ ಇದೆ ನೋಡಿ 3/4 mgr, ನಥಿಂಗ್ ಬಟ್ ಬರಿಬೋದಲ್ಲ mgr ಅಂತ. mgr ಇದೆಯಾ? 3/4 mgr, 3/4 mgr ಎರಡು ಆಪ್ಷನ್ಸ್ ಅಲ್ಲಿ ಇದೆ. ಸೊ ಈಸಿಯಾಗಿ ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಇದೆ ಮತ್ತೆ ಯಾವ ಆಪ್ಷನ್ ಇದೆ? ಥರ್ಡ್ ಆಪ್ಷನ್ ಇದೆ. ಸೊ ಅಂದ್ಮೇಲೆ ನಾವೇನ್ ಮಾಡ್ಬೇಕೀಗ? ವಿ ಹ್ಯಾವ್ ಟು ಗೋ ಫಾರ್ ಎಕ್ಸಾಕ್ಟ್ ಸೆಕೆಂಡ್ ವ್ಯಾಲ್ಯೂ ಏನ್ ಬರುತ್ತೆ ಚೆಕ್ ಮಾಡ್ಕೋಬೇಕು. ಅಂದ್ರೆ ನೆಕ್ಸ್ಟ್ ಆರ್ಬಿಟ್ ಗೆ ಜಂಪ್ ಆದಾಗ, ನೆಕ್ಸ್ಟ್ ಆರ್ಬಿಟ್ ಅಂದ್ರೆ ಯಾವ್ದು ಜಂಪ್ ಆಗ್ತಿದ್ಯಪ್ಪ? ಅದ್ರ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ನೆಕ್ಸ್ಟ್ ಆರ್ಬಿಟ್ ಅಂತಂದ್ರೆ ಫಸ್ಟ್ ಆರ್ಬಿಟ್ ಗೆ 2r ಕೊಟ್ಟಿದ್ದಾರೆ, ಸೆಕೆಂಡ್ ಆರ್ಬಿಟ್ ಗೆ ರೇಡಿಯಸ್ ಹೇಳ್ತಾ ಇದ್ದಾರೆ ದಟ್ ಈಸ್ 3r ಹೇಳ್ತಾ ಇದ್ದಾರೆ. ಸರ್ಫೇಸ್ ಆಫ್ ಅರ್ತ್ ಮೇಲಂತೂ ಇದು ವ್ಯಾಲ್ಯೂ ಇದೇ ಇರುತ್ತಲ್ಲ, -gmm/r ಅಂತೂ ಇದೇ ಇರುತ್ತೆ, ಅದಂತೂ ಏನ್ ಚೇಂಜ್ ಆಗೋದಿಲ್ಲ. ಬಟ್ ನನಗೆ ಬೇಕಾಗಿದ್ದು ನೆಕ್ಸ್ಟ್ ಸೆಕೆಂಡ್ ಆರ್ಬಿಟ್ ಗೆ ಹೋಗ್ಬೇಕಾದ್ರೆ ಎನರ್ಜಿ ಕ್ವಾಂಟಿಟಿ. ಸೊ ಇಲ್ಲಿ ನಾನು ಫಸ್ಟ್ ಕೇಸ್ಗೆ ಕಂಪ್ಲೀಟ್ ಮಾಡ್ಕೊಂಡಾಯ್ತು. ಸೆಕೆಂಡ್ ಕೇಸಿಗೆ ಬಂತು ಅಂದ್ರೆ ಸರ್ಫೇಸ್ ಅಲ್ಲಿ p1 is equals to ಅದಂತೂ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಎಷ್ಟಿದೆ ಇರುತ್ತೆ? ದಟ್ ಈಸ್ ಸೆಕೆಂಡ್ ಆರ್ಬಿಟ್ ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಆರ್ಬಿಟ್ ಏನಾಗುತ್ತೆ? ದಟ್ ಬಿಕಮ್ಸ್ ಗ್ರೌಂಡ್ ಲೆವೆಲ್. ಸೆಕೆಂಡ್ ಟು ಫಸ್ಟ್ ಕಂಪೇರ್ ಮಾಡಿದಾಗ ಫಸ್ಟ್ ಆರ್ಬಿಟ್ ಗೆ ಮಾತ್ರ ಕಂಪೇರ್ ಮಾಡಿದ್ರೆ ಸರ್ಫೇಸ್ ಆಫ್ ಅರ್ತ್ ಇಸ್ ದ ಗ್ರೌಂಡ್. ಬಟ್ ಸೆಕೆಂಡ್ ಟು ಫಸ್ಟ್ ಕಂಪೇರ್ ಮಾಡಬೇಕಾದ್ರೆ ಫಸ್ಟ್ ಆರ್ಬಿಟ್ ಇಸ್ ದ ಗ್ರೌಂಡ್. ಅಂದ್ಮೇಲೆ p1 is the value of that ground ಗೆ ಯಾವ್ದಾಗುತ್ತೆ? ಫಸ್ಟ್ ಆರ್ಬಿಟ್ ಆಗುತ್ತೆ. Take it that value. We know the potential energy for the 2r radius value ಎಷ್ಟಿದೆ? That is -gmm/4r ಇದೆ. So gmm/4r ಇದು ಏನಾಗುತ್ತೆ? p1 ಆಗುತ್ತೆ ಮೈನಸ್, ಸೊ p2 ಏನಾಗುತ್ತೆ? That is equals to 2 into 3r ಅಂದ್ರೆ 6r ಆಗುತ್ತೆ. That is -gmm divided by how many r? 6r. ನನಗೆ ಬೇಕಾಗಿರೋದು ಸೆಕೆಂಡ್ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದಿಸ್ ಫಸ್ಟ್ ಆರ್ಬಿಟ್ ಅಂಡ್ ಸೆಕೆಂಡ್ ಆರ್ಬಿಟ್. ಸೊ ಎರಡನ್ನು ಡಿಫರೆನ್ಸ್ ಮಾಡೋಣ. ಡಿಫರೆನ್ಸ್ ಅಂದ್ರೆ ಆಸ್ ಇಟ್ ಈಸ್ p2 minus p1 ಮಾಡಿ, ಡೆಲ್ಟಾ p2 ಈಕ್ವಲ್ಸ್ p2 minus p1 minus gmm/6r minus of minus ಏನಾಗುತ್ತೆ? ಪ್ಲಸ್ gmm/4r. ಸೊ ಆಸ್ ಇಟ್ ಈಸ್ ಸೇಮ್ ಕ್ಯಾಲ್ಕುಲೇಷನ್ಸ್ ಫಸ್ಟ್ ಏನು ಮಾಡಿದ್ವಲ್ಲ ಅದೇ ತರ ಸಾಲ್ವ್ ಮಾಡ್ಕೊಂಡ್ವಿ ಅಂತಂದ್ರೆ ಏನ್ ಕಾಮನ್ ತಗೋತೀರಾ? gmm/r ನ ಕಾಮನ್ ತಗೊಂಡ್ರೆ ಉಳ್ಕೊಳ್ಳೋದೇನು? 1/4 minus 1/6. ಸೊ ಪಾಸಿಟಿವ್ ಇರೋದನ್ನ ಫಸ್ಟ್ ಬರ್ಕೊಳ್ಳಿ, ನೆಗೆಟಿವ್ ಇರೋದನ್ನ ಸೆಕೆಂಡ್ ಬರ್ಕೊಳ್ಳಿ. ದೆನ್ ಡೆಲ್ಟಾ p2 ಈಕ್ವಲ್ಸ್, ಸೊ gm/r ನ ಏನಂತ ಬರ್ಕೋಬಹುದು ಅಂತ ಆಲ್ರೆಡಿ ಹೇಳ್ಕೊಟ್ವಿ, gr ಅಂತ ಬರ್ಕೋಬಹುದು. ದೇರ್ಫೋರ್ gr ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ಳೋದೆ gm/r. ಓಕೆ, gm/r ನ gr ಅಂತ ಬರ್ಕೋತೀನಿ ಇಂಟು m. ಅದನ್ನ ಡೈರೆಕ್ಟ್ ಆಗಿ ಏನಂತ ಬರೆಯೋಣಪ್ಪ? mgr ಅಂತ ಬರ್ಕೊಳ್ಳೋಣ. 6 minus 4 2 2 divided by 6 4s are 24. Okay, that is nothing but 1/12. So what is the final conclusion? p2 is equals to mgr divided by 12. So problem is not in one step, multiple steps ನಾವು ಸಾಲ್ವ್ ಮಾಡಬೇಕು. ಆಮೇಲೆ ಆಪ್ಷನ್ 2 ಆಪ್ಷನ್ 3 ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಅಲ್ಲಿ ಏನಾದ್ರು 3/4 mgr ಇದ್ದಿದ್ರೆ ಒಂದು ಆಪ್ಷನ್ ಕ್ಲಿಯರ್ ಆಗಿ ಟಿಕ್ ಮಾಡಬಹುದಿತ್ತು. ಬಟ್ ಈಗ ಏನಾಗಿದೆ? ಆಪ್ಷನ್ 2 ಆಪ್ಷನ್ 3 ಎರಡರಲ್ಲೂ ಕೂಡ 3/4 mgr ಕೊಟ್ಟಿದ್ದಾರೆ. ಬಟ್ ವೆನ್ ಯು ಗೋ ಫಾರ್ ದ p2 ಕ್ಯಾಲ್ಕುಲೇಷನ್ ಬೇಕೇ ಬೇಕಾಗುತ್ತೆ. ಸೊ ಈಗ ಕ್ಲಿಯರ್ ಆಗುತ್ತೆ ಆಪ್ಷನ್ ಯಾವುದು ಪರ್ಫೆಕ್ಟ್ ಅಂತ ಹೇಳಿ. 3/4 mgr and mgr/12, that is third option is the right answer. Note it down and go for next question, question number 8. So go for the question number 8. The question is regarding the nuclear chapter. Using a nuclear counter, the count rate of emitted particles from a radioactive source is measured at t equals 0. It was 1600 counts per second. So question is multiple times ನಮಗೆ ಗೊತ್ತಿರುತ್ತೆ. ಬಟ್ ಏನ್ ಮಾಡ್ತಾರೆ ಅಂತಂದ್ರೆ ಇದೇ ಕ್ವಶನ್ ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡಿರ್ತಾರೆ. ಬಟ್ ಆ ಸ್ಟ್ಯಾಂಡರ್ಡಿಟಿ ಏನ್ ಮಾಡಿರ್ತಾರೆ? ಟೈಮ್ ಪೀರಿಯಡ್ ಕ್ವಾಂಟಿಟಿ ಇದೆಯಲ್ಲ, ಸೊ ಆಫ್ ಲೈಫ್ ಟೈಮ್ ಪೀರಿಯಡ್ ವ್ಯಾಲ್ಯೂಸ್ ಡಿಫರೆಂಟ್ ಆಗಿ ಕೊಟ್ಟಿರ್ತಾರೆ ಕೆಲವು ಕ್ವಶನ್ಸ್ ಅಲ್ಲಿ. ಅಂಡ್ ಎಕ್ಸ್ಪೆಕ್ಟಿಂಗ್ ಫೈನಲ್ ಟೈಮ್ ಕೂಡ ಏನಾಗಿರುತ್ತೆ? ಚೇಂಜ್ ಆಗಿರುತ್ತೆ ಈ ತರ ಕ್ವಶನ್ಸ್ ಅಲ್ಲಿ. ಬಟ್ ಅವ್ರು ಹೇಳ್ತಾ ಇದಾರೆ ವೆನ್ ದ ಟೈಮ್ ಈಸ್ ಈಕ್ವಲ್ಸ್ ಟು 0 seconds, okay, the number of atoms in the nucleus, that value is initial value is 1600 ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಹೇಳ್ತಾ ಇದಾರೆ it was 1600 counts per second and t is equals to 8 second, it has 100. So t is equals to 8 second ಕೊಟ್ವಿ ಅಂತಂದ್ರೆ ಅವ್ರ ವ್ಯಾಲ್ಯೂ ಹೇಳ್ತಾ ಇದಾರೆ ದಟ್ ಈಸ್ 100 ಇರುತ್ತೆ.
ಅಂದ್ರೆ ಆಲ್ಮೋಸ್ಟ್ ರೇಡಿಯೋ ಆಕ್ಟಿವ್ ಡಿಕೆ ಪ್ರೋಸೆಸ್ ಅಂತೂ ಕಂಪ್ಲೀಟ್ ಆಗಿದೆ. ಮಲ್ಟಿಪಲ್ ಟೈಮ್ಸ್ ರೇಡಿಯೋ ಆಕ್ಟಿವ್ ಡಿಕೆ ಆಗ್ತಾ ಇದೆ, ದೆನ್ ಇಟ್ ಗೆಟ್ಸ್ ಅನ್ ವ್ಯಾಲ್ಯೂ ಆಫ್ ದಟ್ 100. ಯಾವಾಗ? ಎಷ್ಟು ಸೆಕೆಂಡ್ ಟೈಮ್ ಆದ್ಮೇಲೆ? 8 ಸೆಕೆಂಡ್ ಟೈಮ್ ಆದ್ಮೇಲೆ. ನೆಕ್ಸ್ಟ್ ಏನ್ ಕೇಳಿದ್ರೆ ಕ್ವಶನ್, ದ ಕೌಂಟ್ ರೇಟ್ ಅಬ್ಸರ್ವ್ಡ್ ಆಸ್ ಕೌಂಟ್ಸ್ ಪರ್ ಸೆಕೆಂಡ್ t is equals to 4 second is. ಸೊ t is equals to 4 second ಅಲ್ಲಿ ಕೌಂಟ್ ರೇಟ್ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ t is equals to 4 second. ಸೊ ಈ ತರ ಕ್ವಶನ್ ಬಂದಾಗ ನಾನು ನಿಮಗೆ ಒಂದು ಹಿಂಟ್ಸ್ ಕೊಟ್ಟಿದ್ದೀನಿ. ವಿ ಹ್ಯಾವ್ ಟು ಗೋ ಫಾರ್ ಎಕ್ಸ್ಪೋನೆನ್ಷಿಯಲ್ ಡಿಕೆ ಇಕ್ವೇಶನ್. n divided by n naught is equals to 1 by 2 all to the power of n, and this n is known as t divided by t of. ನಮಗಿರೋ ವ್ಯಾಲ್ಯೂ ಅಲ್ಲಿ n naught ವ್ಯಾಲ್ಯೂ 1600 ಇದೆ, n 100 ಇದೆ. therefore n by n naught equals 100 divided by 1600. ಕ್ಯಾನ್ಸಲ್ 1 by 6 ಆಗುತ್ತೆ. ಈ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ 1 by 16, ಐ ಆಮ್ ವೆರಿ ಸಾರಿ, 1 by 2 all to the power of n ಬರ್ಕೋಬೇಕು 4, because 2 2s are 4, 4 2s are 8, 8 2s are 16. ಅಂದ್ಮೇಲೆ ಈ ಈಕ್ವೇಶನ್ ಕಂಪೇರ್ ಮಾಡಿದ್ರೆ n ಜಾಗದಲ್ಲಿ ಎಷ್ಟಿದೆಯಪ್ಪ? 4 ಇದೆ. that is equals to t divided by t of. so t of is equals to t divided by 4. ಅವ್ರು ಕ್ವಶನ್ ಕೇಳ್ತಿದ್ದಾರೆ ವಿತ್ ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಹೇಳ್ತಿದ್ದಾರೆ? 8 ಸೆಕೆಂಡ್. therefore 8 by 4 that is equals to 2 second. ಸೊ ನಮಗೆ ಈ ಪ್ರಾಬ್ಲಮ್ ಅಲ್ಲಿ ಆಗ್ತಿರೋ ರೇಡಿಯೋ ಆಕ್ಟಿವ್ ಡಿಕೆಗೆ, ಈ ಎಲಿಮೆಂಟ್ ರೇಡಿಯೋ ಆಕ್ಟಿವ್ ಡಿಕೆ ಆಗಬೇಕಾದ್ರೆ ಆಫ್ ಲೈಫ್ ಎಷ್ಟು ಕೊಟ್ಟಿದ್ದಾರೆ? 2 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ವಿನ್ ವಿ ಹ್ಯಾವಿಂಗ್ ಅನ್ ಆಫ್ ಲೈಫ್ ಆಫ್ 2 ಸೆಕೆಂಡ್, ಸಿಂಪಲ್ ಟೋಟಲ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 8 ಸೆಕೆಂಡ್. ವಿ ಹ್ಯಾವ್ ಟು ಗೆಟ್ ವಿತ್ ರೆಸ್ಪೆಕ್ಟ್ ಟು ದ ಆಫ್ ಲೈಫ್ ಆಫ್ 2 ಸೆಕೆಂಡ್. 0 ಸೆಕೆಂಡ್ ಇದೆ ಅಂದ್ರೆ t is equals to ಎಷ್ಟು ಸೆಕೆಂಡ್ ತಗೋತೀನಿ? 2 ಸೆಕೆಂಡ್. 1 ಆಫ್ ಲೈಫ್. 1 ಆಫ್ ಲೈಫ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಆಟಮ್ಸ್ ಅಲ್ಲಿ ಅರ್ಧ ಕಡಿಮೆ ಆಯ್ತು ಅಂತಂದ್ರೆ ದೆನ್ ಇಟ್ ಬಿಕಮ್ಸ್ ಎಷ್ಟಾಗುತ್ತೆ? 800 ಆಗುತ್ತೆ. 4 ಸೆಕೆಂಡಿಗೆ ಬಂತು ಅಂದ್ರೆ ಎಷ್ಟಾಗುತ್ತೆ? ಇದ್ರ ಅರ್ಧ ಎಷ್ಟಾಗುತ್ತೆ? 400. t is equals to 6 ಸೆಕೆಂಡ್ ಬಂತು ಅಂದ್ರೆ ಇದ್ರಲ್ಲಿ ಅರ್ಧ 200 ಆಗುತ್ತೆ. ಆಮೇಲೆ ನಾವು ತಗೊಂಡಿದ್ ಕಾನ್ಸೆಪ್ಟ್ ಕ್ಲಿಯರ್ ಇದೆ. 6 ಸೆಕೆಂಡ್ ಟು 8 ಸೆಕೆಂಡಿಗೆ ಬರುತ್ತೆ ಅಂತಂದ್ರೆ ಒಂದು ಆಫ್ ಲೈಫ್ ಆಯ್ತು 200 ಇಂದ 100. ಎಕ್ಸಾಕ್ಟ್ ಆಫ್ ದಿ ವ್ಯಾಲ್ಯೂ ಡಿಕೆ ಆಗ್ತಾ ಬರ್ತಾ ಇದೆ. ಕ್ವಶನ್ ಕೇಳಿರೋದು ಯಾವುದಕ್ಕೆ? ದಟ್ ಈಸ್ ಫಾರ್ ಹೌ ಮೆನಿ ಸೆಕೆಂಡ್? 4 ಸೆಕೆಂಡ್. ಇಟ್ಸ್ ಕ್ಲಿಯರ್. ಸೊ ಆನ್ಸರ್ ಅಂತೂ ಕನ್ಫರ್ಮ್ ಆಯ್ತು. 400 is the answer. Then option 3 is the right answer. Option 3 is the right answer. Hope that you get the point. Note it down and go for next question. Question number 9. So go for next question. Question number 9. So question number 9 in ಹೇಳ್ತಾ ಇದ್ದಾರೆ regarding photoelectric concept. Two identical metal plates show photoelectric effect by a light of wavelength lambda a falling on a plate A and lambda b on plate B. Condition ಕೊಟ್ಟಿದ್ದಾರೆ lambda a is equals to 2 times of lambda b. You can write it as lambda b is equals to lambda a by 2 ಬರ್ಕೋಬಹುದು. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? the maximum kinetic energy is. ನಿಮ್ಮ ಆನ್ಸರ್ಸ್ ಎಕ್ಸ್ಪೆಕ್ಟೇಷನ್ ಇದೆ kinetic energy ka is less than kb by 2, ka is greater than kb by 2 and 2ka is equals to kb and ka is equals to 2kb. ಸೊ ಯಾವ ಆಪ್ಷನ್ ಕ್ಲಿಯರ್ ಆಗುತ್ತೆ ಚೆಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ kinetic energy with respect to the wavelength concept ಗೆ ಬಂದ್ರೆ we know that kinetic energy a is equals to hc minus hc. ಅದನ್ನ ಏನ್ ಬರ್ಕೊಳ್ಳೋಣ? hc by lambda a, okay, minus w work function. So kb is equals to hc by lambda b minus w. So kb is equals to hc divided by lambda b ಅಂತ ಹೇಳ್ಕೊಳ್ಳೋಣ. lambda a by 2 2 ಮೇಲೆ ಹೋಗುತ್ತೆ minus w. So kb is equals to 2 hc by lambda a. ಆಲ್ರೆಡಿ ಮೈನಸ್ w ಇದೆ, ಇನ್ನೊಂದು ಮೈನಸ್ w ಪ್ಲಸ್ w ಮಾಡಿದ್ವಿ ಅಂದ್ರೆ ಮ್ಯಾಥಮೆಟಿಕಲ್ ಏನು ತಪ್ಪಾಗಲ್ಲ. ಯಾಕೆ ಸರ್ ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ತಗೊಂಡು ಕ್ಯಾಲ್ಕುಲೇಷನ್ಸ್ ಈಸಿ ಆಗಕ್ಕೆ. ಸೊ 2 hc ಡಿವೈಡೆಡ್ ಬೈ ಲ್ಯಾಂಬ್ಡಾ a ಮೈನಸ್ ಏನಾಗುತ್ತೆ? ಮೈನಸ್ ಆಫ್ 2w ಆಗುತ್ತೆ, ದಟ್ ಈಸ್ ಪ್ಲಸ್ w ಆಗುತ್ತೆ. ಸೊ kb ಈಕ್ವಲ್ಸ್ ಇದರಲ್ಲಿ ಏನ್ ಕಾಮನ್ ತಗೊಂಡ? 2 ಕಾಮನ್ ತಗೊಂಡ್ವಿ ಅಂತಂದ್ರೆ hc ಬೈ ಲ್ಯಾಂಬ್ಡಾ a ಮೈನಸ್ w ಆಗುತ್ತೆ, ಪ್ಲಸ್ w ಬರುತ್ತೆ. ಕರೆಕ್ಟ್ ಏನಪ್ಪ? ಅಂದ್ಮೇಲೆ kb ಈಕ್ವಲ್ಸ್ 2 ಆಗಿರ್ಲಿ, hc ಬೈ ಲ್ಯಾಂಬ್ಡಾ a ಮೈನಸ್ w ಅಂದ್ರೆ hc ಬೈ ಲ್ಯಾಂಬ್ಡಾ a ಮೈನಸ್ w ಅಂದ್ರೆ ಏನ್ ಬರ್ಕೊಳ್ಳೋಣ? kinetic energy of a minus w. ಕರೆಕ್ಟಾ? ದೆನ್ ಮೈನಸ್ w ಈ ಕಡೆ ಬಂದ್ರೆ ಏನಾಗುತ್ತೆ? kb ಪ್ಲಸ್ w ದಟ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ kinetic energy. ಸೊ ವರ್ಕ್ ಫಂಕ್ಷನ್ ಇಸ್ ಸೇಮ್ ಫಾರ್ ಬೋತ್ ದ ಕಂಡೀಷನ್. ಇಬ್ರಿಗೂ ಸೇಮ್ ಅಂತಂದ್ರೆ ನಾವು ತಗೋಬಹುದು ಈಗ kinetic energy, ಓಕೆ, w ವರ್ಕ್ ಫಂಕ್ಷನ್ ಸೇಮ್ ಅಂತಂದ್ರೆ 2 ಟೈಮ್ಸ್ ಆಫ್ kinetic energy ದಟ್ ಈಸ್ ಈಕ್ವಲ್ಸ್ ಟು kb ಅಂತ ತಗೊಂಡ್ವಿ ಅಂತಂದ್ರೆ
kinetic energy A is equals to kb by 2. ಅಂದ್ರೆ ಯಾರು ಜಾಸ್ತಿ, kinetic energy of A value ಏನಾಗುತ್ತೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಯಾರು ಜಾಸ್ತಿ ಆಗುತ್ತೆ B, kb is equals to 2 times of ka. ನಿಮಗೆ ಆಪ್ಷನ್ಸ್ ಎಲ್ಲ ಆತರ ಕೊಟ್ಟಿಲ್ಲ ನೋಡಿ, kb is equals to 2 times of ka ಕೊಟ್ಟಿಲ್ಲ, ಬಟ್ ಯಾವ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಇನ್ ದ ಫಾರ್ಮ್ ಆಫ್ ಗ್ರೇಟರ್ ಆರ್ ಲೆಸ್ ದನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಗ್ರೇಟರ್ ದನ್ ಲೆಸ್ ದನ್ ವ್ಯಾಲ್ಯೂ ಅಂತಂದ್ರೆ ಯಾವ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ, ಕೆ ಎ ಕಡಿಮೆ ಯಾರಿಗಿಂತ, ಬಿ ಗಿಂತ, ಕೆ ಬಿ ಬೈ 2 ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಕೈನೆಟಿಕ್ ಎನರ್ಜಿ ಮಾತ್ರ ತಗೊಂಡಿರೋದ್ರಿಂದ ವರ್ಕ್ ಫಂಕ್ಷನ್ ಬೇಕಾಗಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು. ಅರ್ಥ ಆಯ್ತು ಅಂತ ಅನ್ಕೋತೀನಿ. therefore ಆಪ್ಷನ್ ಕೆ ಎ ಇಸ್ ಲೆಸ್ ದ್ಯಾನ್ ಕೆ ಬಿ ಬೈ 2, ಆಪ್ಷನ್ 1 is the right answer. Note it down and go for next question, question number 10. So 10th question ಏನು ಹೇಳುತ್ತೆ ನೋಡಿಪ್ಪ, regarding atom chapter. The ratio of longest wavelength and the shortest wavelength observed in 5 spectral series of emission spectrum of hydrogen is. So 5 spectrum ಅಲ್ಲಿ ಅಂತಂದ್ರೆ we have to with other next highest stage 6th orbit ಮತ್ತೆ 5th orbit ಗೆ ತಗೋಬೇಕಾಗುತ್ತೆ. ಓಕೆ, ಇನ್ನೊಂದು ಮಿನಿಮಮ್ ಅಂತ ಇನ್ನೊಂದು ತಗೊಳ್ಳೋದಾಯ್ತು ಅಂದ್ರೆ ಫಸ್ಟ್ ಆರ್ಬಿಟ್ ತಗೋಬೇಕಾಗುತ್ತೆ. ಓಕೆ, ಒಂದು 5th ಅಂತ ಅಂದಾಗ ತಗೊಂಡಾಗ 5th 6th, ಇನ್ನೊಂದು ಫಸ್ಟ್ ಅಂತ ತಗೊಂಡಾಗ ಇನ್ಫಿನಿಟಿ ಮತ್ತೆ ಫಸ್ಟ್. ಯಾಕೆ ಸರ್ ಇನ್ಫಿನಿಟಿ ಮತ್ತೆ ಫಸ್ಟ್ ಅಂತ ತಗೊಂಡ್ವಿ ಅಂತಂದ್ರೆ ಇಟ್ ಈಸ್ ಅನ್ ಲಾಂಗೆಸ್ಟ್ ಜಂಪಿಂಗ್. ಓಕೆ, ಅಂಡ್ 5 ಮತ್ತೆ 6 ತಗೊಂಡ್ವಿ ಅಂತಂದ್ರೆ ಶಾರ್ಟೆಸ್ಟ್ ಜಂಪಿಂಗ್ ಇರುತ್ತೆ. ಕ್ಲಿಯರ್? ಸೊ ಜಂಪಿಂಗ್ ಜಾಸ್ತಿ ಇದ್ದಷ್ಟು ವೇವ್ಲೆಂತ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಜಂಪಿಂಗ್ ಕಡಿಮೆ ಇದ್ದಷ್ಟು ಎನರ್ಜಿ ಗ್ಯಾಪ್ ವ್ಯಾಲ್ಯೂ ಅಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ದಟ್ ವೇವ್ಲೆಂತ್ ಈಸ್ ಈಕ್ವಲ್ಸ್ ಟು SC by lambda. ಈ ಕಂಡೀಷನ್ ಅಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕ್ವಶನ್ ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ. ಯಾವ್ದಕ್ಕೆ ರೇಷಿಯೋ ಕೇಳಿದಾರೆ ನೋಡಿ, ರೇಷಿಯೋ ಆಫ್ ಲಾಂಗೆಸ್ಟ್ ವೇವ್ಲೆಂತ್ ಫಸ್ಟ್ ತಗೊಳ್ಳಿ, ಆಮೇಲೆ ಯಾವ್ದು ಕೇಳಿದರೆ ಶಾರ್ಟೆಸ್ಟ್ ವೇವ್ಲೆಂತ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಶಾರ್ಟೆಸ್ಟ್ ವೇವ್ಲೆಂತ್ ಅಂದ್ರೆ ಈಗಿನ ಹೇಳಿದೆ. ಸೊ ಮ್ಯಾಕ್ಸಿಮಮ್ ಅಂತ ತಗೊಂಡ್ವಿ ಅಂತಂದ್ರೆ 5th ಆರ್ಬಿಟ್ ಅಂತ ತಗೊಂಡ್ರೆ 15ನೇ ಅಂತ ತಗೊಳಕ್ ಬರಲ್ಲ, ಅದು ನೆಕ್ಸ್ಟ್ ಎಕ್ಸೈಟೇಷನ್ ಎನರ್ಜಿ ಲೆವೆಲ್ ಹೋಗ್ಲೇಬೇಕಾಗುತ್ತೆ. ನೆಕ್ಸ್ಟ್ ಮಿನಿಮಮ್ ಅಂತ ತಗೊಂಡಾಗ ಇಲ್ಲಿ ಬರುತ್ತೆ ಫಸ್ಟ್ ಆರ್ಬಿಟ್, ಬಟ್ ಅದಕ್ಕಿಂತ ಮ್ಯಾಕ್ಸಿಮಮ್ ಅಂತಂದ್ರೆ ಯಾವ್ದು ಲಾಸ್ಟ್ ಅಯನೈಸೇಷನ್ ಕಾನ್ಸೆಪ್ಟ್ ಬಂದ್ರೆ ಇನ್ಫಿನಿಟಿ. ಸೊ ಇನ್ಫಿನಿಟಿಯಿಂದ ಫಸ್ಟ್ ಜಂಪ್ ಆಗುತ್ತೆ ಅಂದ್ರೆ ದಿಸ್ ವೇವ್ ಲೆಂತ್ ಈಸ್ ಮಿನಿಮಮ್, 6 ಇಂದ 5 ಗೆ ಜಂಪ್ ಆಗುತ್ತೆ ಅಂದ್ರೆ ವೇವ್ ಲೆಂತ್ ಈಸ್ ಮ್ಯಾಕ್ಸಿಮಮ್. ದಿಸ್ ಇಸ್ ಎಕ್ಸ್ಪ್ರೆಷನ್ ಅಂಡ್ ವಿ ನೋ ದ ವೇವ್ ಲೆಂತ್ ಈಕ್ವೇಶನ್. 1 by lambda is equals to r into 1 by n1 square minus 1 by n2 square. This is the formula. First lambda minimum calculate ಮಾಡ್ಕೊಳ್ಳೋಣ. Lambda minimum is equals to r into 1 divided by n1 ಏನಾಗುತ್ತೆ 1 ಆಗುತ್ತೆ, n2 infinity ಆಗುತ್ತೆ. So 1 by 1 square 1 minus 1 by infinity. Anything divided by infinity is 0. So value becomes 0. ಇಷ್ಟು ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. Therefore lambda minimum is equals to 1 by r ಆಗುತ್ತೆ. So lambda minimum ಸಿಕ್ತು. ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಬೇಕು. ಮ್ಯಾಕ್ಸಿಮಮ್ ವೇವ್ಲೆಂತ್ ಅಂದ್ರೆ ಏನಕ್ಕೆ ಬರುತ್ತಪ್ಪ, ಸೊ 1 by lambda maximum equals r value 1 divided by 5 ಮತ್ತೆ 6 ಅಲ್ಲಿ 5 square minus 1 divided by 6 square, that is 1 by lambda maximum is equals to r into 1 by 25 minus 1 by 36. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದೇ ಆಯ್ತು ಅಂದ್ರೆ r into 36 minus 25 divided by 36 into 25. ಸೊ ಕ್ಯಾಲ್ಕುಲೇಷನ್ ಎಷ್ಟಾಗುತ್ತೋ ಅಷ್ಟು ಮಿನಿಮೈಸ್ ಮಾಡ್ಕೊಳ್ಳೋಣ. ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ, ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ಸ್ ಟು 36 ಅಲ್ಲಿ 25 ಇದ್ರೆ ಎಷ್ಟಾಗುತ್ತಪ್ಪ 11 ಆಗುತ್ತೆ. ಸೊ ಅದನ್ನ ಉಲ್ಟಾ ಮಾಡ್ಕೊಳ್ಳಿ, ಅಂದ್ರೆ ಇಲ್ಲಿ ನ್ಯೂಮರೇಟರ್ ಅಲ್ಲಿ 11 ಆರ್ ಬರುತ್ತೆ, ಡಿನಾಮಿನೇಟರ್ ಅಲ್ಲಿ 36 into 25 ಬರುತ್ತೆ. ಸೊ 36 into 25 ನ್ಯೂಮರೇಟರ್ ಬಂತು ಅಂದ್ರೆ ಡಿವೈಡೆಡ್ ಬೈ ಏನ್ ಬರುತ್ತೆ, ದಟ್ ಈಸ್ 11 ಆರ್ ಆಗುತ್ತೆ. 36 into 25 ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಿ. 25 ಟೆನ್ಸ್ ಎಷ್ಟಾಗುತ್ತಪ್ಪ 250 ಅಂತ ನಾನು 3 ಟೈಮ್ಸ್ ತಗೊಂಡ್ರಿ ಅಂತಂದ್ರೆ 750. ಸೊ 25 6 ಅಂತ ತಗೊಂಡ್ರಿ ಅಂತಂದ್ರೆ 150, 750 150 900. ಸೊ ಇಟ್ಸ್ ಅ ಶಾರ್ಟೆಸ್ಟ್ ಕ್ಯಾಲ್ಕುಲೇಷನ್ ವ್ಯಾಲ್ಯೂ. ಇಲ್ಲಿ 900 ಬರುತ್ತೆ. ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ಸ್ ಟು 900 ಡಿವೈಡೆಡ್ ಬೈ 11 ಆರ್. ಸೊ ವಿ ಗೆಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ರೇಷಿಯೋ ಆಫ್ ಲಾಂಗೆಸ್ಟ್ ಟು ಶಾರ್ಟೆಸ್ಟ್, ಶಾರ್ಟೆಸ್ಟ್ ಟು ಲಾಂಗೆಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಕ್ವಶನ್ ಇಸ್ ಆಸ್ ಫಾರ್ ಲಾಂಗೆಸ್ಟ್ ಟು ಶಾರ್ಟೆಸ್ಟ್, ದಟ್ ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಟು ಮಿನಿಮಮ್. ಸೊ ಗೋ ಫಾರ್ ಮ್ಯಾಕ್ಸಿಮಮ್ ಫಸ್ಟ್, lambda maximum first and lambda minimum second. ರೇಷಿಯೋ ತಗೊಂಡ್ರಿ, ಮ್ಯಾಕ್ಸಿಮಮ್ ಫಸ್ಟ್ ತಗೊಂಡ್ರಿ ಏನ್ ಬರುತ್ತಪ್ಪ 900 divided by 11r, ಓಕೆ, ಇಂಟು 1 by r ಇರೋದು ಉಲ್ಟಾ ಆಯ್ತು, r by 1 r ಕ್ಯಾನ್ಸಲ್ ಆಯ್ತು. ಸೊ lambda maximum divided by lambda minimum, that is equals to 900 divided by 11. This is your final answer. So go for the option 900 by 11. That's the first option is the right answer. Note it down and go for next question, question number 11. So go for 11th question. So in the concept of assertion and reason, two similar trains are moving along the equatorial line with the same speed. So equatorial line ಮತ್ತೆ polar line ಅಂದ್ರೆ ಗೊತ್ತಿರಬೇಕು ನಿಮಗೆ. ಈಸ್ಟ್ ವೆಸ್ಟ್
it's with the equatorial line, and the north to south will give some polar line. So hಂಗ್ ಕನ್ಸಿಡರೇಷನ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ two similar trains means having the mass same are moving along the equatorial line with the same speed, both are in the same speed but in opposite direction. Opposite direction means you know that with the relative velocity concept. So first velocity v ಅಂತ ತಗೊಳ್ಳೋಣ, ಇನ್ನೊಂದು ಟ್ರೈನಿಗೆ velocity v ಅಂತ ತಗೊಳ್ಳೋಣ, both are moving with the same velocity in opposite direction, the relative velocity becomes 2v, correct? But in opposite direction they will exert equal pressure on the rails ಅಂತ ಇದೆ. Okay, ಅಂದ್ರೆ ಎಕ್ಸಾಕ್ಟ್ ಆಗೋ ಪ್ರೆಷರ್ ಸೇಮ್ ಇದೆ ಅಂತ ಹೇಳ್ತಾರೆ, ಬಟ್ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ. ನೋಡೋಣ, ರೀಸನ್ ನೋಡ್ಕೊಂಡು ಕನ್ಕ್ಲೂಡ್ ಮಾಡೋಣ, ಬಿಕಾಸ್ ರೀಸನ್ ಯಾವ ವೇಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ಅಲ್ಲಿ. ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಿಲರೇಷನ್ ರಿಮೇನ್ಸ್ ಕಾನ್ಸ್ಟೆಂಟ್ ಬಟ್ ದ ಡೈರೆಕ್ಷನ್ ಕಂಟಿನ್ಯೂಸ್ಲಿ ಚೇಂಜಸ್. ಇಲ್ಲಿ ಏನಾಗಿದೆ ಅಂದ್ರೆ ಈ ಅಸೆಷನ್ ಮತ್ತೆ ರೀಸನ್ಗೆ ಕಂಪ್ಯಾರಿಸನ್ ತಗೊಂಡಾಗ ರೀಸನ್ ಇರೋ ಕಂಡೀಷನ್ ಮಾತ್ರ ಪರ್ಫೆಕ್ಟ್ಲಿ ಆಲ್ ರೈಟ್. ಆಗ್ಲೇ ನಾನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದೆ ರಿಗಾರ್ಡಿಂಗ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ. ಇಫ್ ಎನಿ ಬಾಡಿ ಶುಡ್ ಬಿ ಇನ್ ಕಂಟಿನ್ಯೂಸ್ ಸರ್ಕ್ಯುಲರ್ ಮೋಷನ್, okay, it should be that it having an constant velocity because the necessary centripetal force balances with the gravitational force. ಇಲ್ಲಿ ಅವರು ಪಾಯಿಂಟ್ ಹೇಳ್ತಾ ಇದ್ದಾರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇರಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಿಲರೇಷನ್ ರಿಮೇನ್ಸ್ ಕಾನ್ಸ್ಟೆಂಟ್. ಹೌದು, ಇಟ್ ಇಸ್ ಆಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್. ಸರ್ಕ್ಯುಲರ್ ಮೋಷನ್ ಇರಬೇಕಾದ್ರೆ ದ ಆಕ್ಸಿಲರೇಷನ್ ವಿಚ್ ಇಸ್ ಆಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್ ಇಸ್ ನೋನ್ ಆಸ್ centripetal acceleration. That is always perpendicular to the velocity tangent towards the center through the radius. ಇದು ಬೇಸಿಕ್ ಕಾಮನ್ ಸೆನ್ಸ್ ಇದು. ಅಂಡ್ ಇನ್ನೊಂದು ಕೂಡ ಗೊತ್ತಿದೆ, ಆಂಗ್ಯುಲರ್ ಆಕ್ಸಿಲರೇಷನ್ ಆಂಗ್ಯುಲರ್ ವೆಲಾಸಿಟಿ ಬಂತು ಅಂದ್ರೆ ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಹೋಗ್ಬೇಕಾಗುತ್ತೆ. ಸೊ ಇದು ಬಿಗಿನಿಂಗ್ಲಿ ವೆಕ್ಟರ್ಸ್ ಕಾನ್ಸೆಪ್ಟ್ ನ ಫಸ್ಟ್ ಇಯರ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿರ್ತೀವಿ. ಯಾವುದೇ ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಇದೆ ಅಂದ್ರೆ ನೀವು ಆಕ್ಸಿಸ್ ನ ಹೋಲ್ಡ್ ಮಾಡಿದ್ರೆ ಆಕ್ಸಿಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಫ್ ಇಟ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ದಟ್ ಈಸ್ ದ ಆಂಗ್ಯುಲರ್ ವೆಲಾಸಿಟಿ ಆಂಗ್ಯುಲರ್ ಆಕ್ಸಿಲರೇಷನ್ ವಿಲ್ ಆಕ್ಟ್ ಅಪ್ವರ್ಡ್. ಇಫ್ ಇಟ್ ಈಸ್ obviously clockwise rotation, angular velocity and angular acceleration will act downward. And the circular motion only acceleration remains constant. But illond point ಹೇಳ್ತಿರಲ್ಲ, two similar trains having along the same equatorial line with the same speed ಅಂತ ಇದೆಯಲ್ಲ, ಎಕ್ಸಾಕ್ಟ್ ಆಗೋ ಪ್ರೆಷರ್ ಸೇಮ್ ಅಂತ ಕೇಳ್ತಾರೆ. ಸೊ ಸಾರಿ, there is no particular complete information. ಆದ್ಮೇಲೆ assertion is false but reason is true, assertion is false. ಯಾವ್ದು ಆಪ್ಷನ್ ಆಗುತ್ತೆ? assertion is false, reason is true. Both are correct ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. Both assertion and reason are true, reason is correct. Explanation of assertion, sorry. Assertion is true but reason is false. Sorry. Assertion and reason are true but reason is not correct. Assertion is false, reason is true. So option 4 is the right answer. Okay, so go next, note it down, go for next question, question number 12. So question number 12, expecting with a convex lens, if the space between the lenses, so ಅವ್ರು ಕೊಟ್ಟರು diagram observe ಮಾಡಿ, diagram, it's an plano convex lens ಅಲ್ವಾ? ಆ ಎರಡನ್ನು ಕಾಂಬಿನೇಟ್ ಮಾಡಿದ್ರೆ ಆಪೋಸಿಟ್ ಫೇಸಸ್ ಇದೆಯಲ್ಲ, ಪ್ಲೇನ್ ನ ಎರಡನ್ನು ಕಾಂಬಿನೇಟ್ ಮಾಡಿದ್ರೆ ಅದು ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ. ಇಲ್ಲಿ ಸಪರೇಟ್ ಕೊಟ್ಟಿದ್ದಾರೆ ಇಲ್ಲಿ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡಿದಾರೆ ನೋಡಿ. ಇಫ್ ದ ಸ್ಪೇಸ್ ಬಿಟ್ವೀನ್ ದ ಲೆನ್ಸಸ್ ಇನ್ ದ ಲೆನ್ಸ್ ಕಾಂಬಿನೇಷನ್ ಶೋನ್ ವಾಸ್ ಫಿಲ್ಡ್ ವಿತ್ ವಾಟರ್, ಆ ಎರಡನ್ನೂ ಲೆನ್ಸ್ ನ ಕಾಂಬಿನೇಟ್ ಮಾಡ್ತಾ ಇದೀವಿ, ಕಾಂಬಿನೇಷನ್ ಆಫ್ ಲೆನ್ಸ್. ಅಲ್ಲಿ ವಾಟರ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಡೆನ್ಸರ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಯು ನೋ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇಸ್ 1.33, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಇಸ್ 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಇಸ್ 1.5 ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ ಮೋರ್ ದನ್ ದಟ್ 2.64 ನಿಯರ್ ಅಲ್ಲಿ ಬಂದೇ ಬರುತ್ತೆ. ವಾಟ್ ವುಡ್ ಹ್ಯಾಪನ್ ಟು ದ ಫೋಕಲ್ ಲೆಂತ್ ಅಂಡ್ ಪವರ್ ಆಫ್ ದ ಲೆನ್ಸ್ ಕಾಂಬಿನೇಷನ್? ಫಸ್ಟ್ ಫೋಕಲ್ ಲೆಂತ್, ಆಮೇಲೆ ಪವರ್. ಅಂಡ್ ಒಂದು ಗೊತ್ತಿದೆ, ಇಲ್ಲಿ ವಾಟರ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಮ್ಯಾಗ್ನಿಫಿಕೇಶನ್ ಡೆನ್ಸರ್ ಮೀಡಿಯಂ ಬಂದ ತಕ್ಷಣ ಡಿಕ್ರೀಸ್ ಆಗ್ತಾ ಬರುತ್ತೆ. ಇವ್ರಲ್ಲಿ ಏನ್ ಮಾಡ್ತಿದ್ದಾರೆ, ಫೋಕಲ್ ಲೆಂತ್ ಕಾಂಬಿನೇಷನ್ ಮಾಡಿದ್ವಿ ಅಂತಂದ್ರೆ ಇಟ್ ಶುಡ್ ಬಿ ದಟ್ ಇನ್ಕ್ರೀಸ್ ಆಗ್ಲೇಬೇಕು, ಬಿಕಾಸ್ ರೆಸಿಪ್ರೋಕಲ್ ಆಫ್ ಪವರ್ ಏನಾಗುತ್ತಪ್ಪ, ರೆಸಿಪ್ರೋಕಲ್ ಆಫ್ ಪವರ್ ಫೋಕಲ್ ಲೆಂತ್. ಪವರ್ ಡಿಕ್ರೀಸ್ ಆಯ್ತು ಅಂದ್ರೆ ಫೋಕಲ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್. ಬೇಸಿಕ್ ಫಾರ್ಮುಲಾ, ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್, ಫೋಕಲ್ ಲೆಂತ್. ಒಂದು ಕಾಂಬಿನೇಷನ್ ನಾನು ಹೇಳ್ತಾ ಇದ್ದೀವಿ, ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ನ ತಗೋತಾ ಇದೀರಾ, ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ಇನ್ ಬಿಟ್ವೀನ್ ಏರ್ ಇತ್ತು ಅಂತಂದ್ರೆ ನೋ ಇಶ್ಯೂ. ಬಟ್ ಇವ್ರು ಕೊಟ್ಟಿರೋದು ಯಾವ ಮೀಡಿಯಂ, ವಾಟರ್ ಮೀಡಿಯಂ. ಏರ್ಗೆ ಕಂಪೇರ್ ಮಾಡಿದ್ರೆ ವಾಟರ್ ಮೀಡಿಯಂ ಯಾವ ಮೀಡಿಯಂ ಆಗುತ್ತೆ, ಡೆನ್ಸರ್ ಮೀಡಿಯಂ. ಸೊ ಡೆನ್ಸರ್ ಮೀಡಿಯಂ ಅಂತ ಅಂದಾಗ ಪವರ್ ಡಿಕ್ರೀಸಸ್, ಫೋಕಲ್ ಲೆಂತ್ ಇನ್ಕ್ರೀಸಸ್. ಬಿಕಾಸ್ ವಿ ನೋ ದ ಫಾರ್ಮುಲಾ ಆಫ್ ಫೋಕಲ್ ಲೆಂತ್, 1/f is equals to 1/f1 plus 1/f2, effective focal length of a combination. Power ke concept bandre P is equals to P1 plus P2. In total power value decreases, total focal length value increases during combination. So andmele iವರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಫಸ್ಟ್ ಫೋಕಲ್ ಲೆಂತ್ ಆಮೇಲೆ ಪವರ್.
ಅಂದ್ರೆ ಇನ್ಕ್ರೀಸ್ಡ್ ಡಿಕ್ರೀಸ್ಡ್ ಅಂತ ಆಪ್ಷನ್ ಇರೋದು ಯಾವುದು ಆಪ್ಷನ್ 4. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ಕ್ರೀಸ್ಡ್ ಡಿಕ್ರೀಸ್ಡ್. Note it down and go for next question. Question number 13. So go for question number 13. The equation of motion of a particle is given by. So particle propagation ಆಗಬೇಕಾದ್ರೆ the representation of motion or kinetics in the form of equation ಕೊಟ್ಟಿದ್ದಾರೆ dp by dt plus m omega square y that is equals to 0. So equation represent ಮಾಡ್ತಾ ಇದೆ, that is horizontal motion ಅಂತಾನೆ ತಗೊಂಡ್ರೆ with respect to y axis ತಗೊಂಡಿದ್ದಾರೆ and it having an angular velocity omega and variation of that momentum. So what is the second law of Newton's? Rate of change of momentum is directly proportional to the amount of force. So dp by dt we can take it with the force, F is equals to ma. ಅಂದ್ರೆ dp by dt ವೇರಿಯೇಷನ್ ಅಂತಂದ್ರೆ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಬಾಡಿ ಮೂವ್ ಆಗ್ತಾ ಇದೆ, ಮೂವ್ ಆಗ್ಬೇಕಾದ್ರೆ ಏನ್ ಪ್ರೊಸೆಸ್ ಮಾಡ್ತಾ ಇದೆ, ಆಂಗುಲರ್ ವೆಲಾಸಿಟಿ. ಸೊ ಒಂದು ಸ್ಮಾಲ್ ಇಂಟ್ ನಮಗೆ ಏನ್ ಕೊಡುತ್ತೆ ಅಂದ್ರೆ ಈ ಕ್ವೆಶ್ಚನ್ ನಾವು ಕ್ವಿಕ್ ಆಗಿ ಫೈನಲೈಸ್ ಮಾಡಬಹುದು. ಇಟ್ ಶುಡ್ ಬಿ ದಟ್ ವೇರಿಯೇಷನ್ ಆಫ್ ಮೊಮೆಂಟಮ್ ಡ್ಯೂ ಟು ದಿಸ್ ಆಂಗುಲರ್ ಮೊಮೆಂಟಮ್ ಅಂತ ತಗೊಂಡ್ರಿ, ಆಂಗುಲರ್ ವೆಲಾಸಿಟಿ ಅಂತ ತಗೊಂಡ್ರಿ ಅಂತಂದ್ರೆ ಇಟ್ ಶುಡ್ ಬಿ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಒಂದು ಸ್ಮಾಲ್ ಇಂಟ್ ಸಿಗುತ್ತೆ, ಬಟ್ ಇದನ್ನೇ ನಾನು ಫೈನಲ್ ಅಂತ ಹೇಳೋದಿಲ್ಲ. ಯಾವಾಗ ಅಂತಂದ್ರೆ ಆಕ್ಸಿಲೇಷನ್ ಕ್ವಾಂಟಿಟಿ ನಮಗೆ ಸಿಕ್ಕಿದ್ರೆ ಮಾತ್ರ ಅದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಪ್ರೂವ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳೋಣ. ಓಕೆ, ಆಪ್ಷನ್ಸ್ ಅಲ್ಲಿ ಹೇಳ್ತಾರೆ ಮೂವ್ಸ್ ಅಲಾಂಗ್ ಎ ಸರ್ಕಲ್, ಫಾಲ್ಸ್ ಫ್ರೀಲಿ ಅಂಡರ್ ಗ್ರಾವಿಟಿ, moves along a parabola, execute simple harmonic motion. So we have to prove this equation. ನೋಡೋಣ, dp by dt ಇದೆ ಅಂತಂದ್ರೆ ಇದನ್ನ ಈ ಕಡೆ ರೈಟ್ ಸೈಡ್ ತಗೊಳ್ಳೋಣ. dp by dt we know that momentum p is equals to mass into velocity. So mass into velocity divided by dt plus ಇರೋದು ಈ ಕಡೆ ಏನಾಗುತ್ತೆ minus m omega square y. m ಹಾಗೆ ಇರಲಿ, dv by dt ಉಳ್ಕೊಳ್ಳುತ್ತೆ. So we know that rate of change of velocity will gives acceleration minus m omega square y. So m into a that is equals to minus m omega square y, and mass mm cancel, a is equals to minus omega square y. It gives that the acceleration of a particle with respect to that displacement minus omega square. ನಾನು ಆಗಲೇ ಒಂದು ಹಿಂಟ್ಸ್ ಕೊಟ್ಟೆ, it is an should be ಯಾವ ಮೋಷನ್ ಆಗುತ್ತೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಇಲ್ಲಿ ಕೊಟ್ಟರು ಆಪ್ಷನ್ಸ್ ನ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಹೇಳ್ತಾರೆ ಎಕ್ಸಿಕ್ಯೂಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ದಟ್ is option 4 is the right answer. Note it down and go for next question, question number 14. So go for next question, question number 14. The velocity versus time graph for linear motion is as shown in the figure. The distance from the starting point to t is equals to 8 seconds is. So ಈ ತರ ಗ್ರಾಫಿಕಲ್ ಕ್ವೆಶ್ಚನ್ಸ್ ಬಂದಾಗ VT ಗ್ರಾಫ್ ಅಂಡ್ AT ಗ್ರಾಫ್ ಈ ತರ ಬಂದಾಗ ಫಸ್ಟ್ ನಿಮಗೆ ಗೊತ್ತಿರಬೇಕು ಏರಿಯಾ ಆಫ್ ದಟ್ ಗ್ರಾಫ್ ಏನ್ ಕೊಡುತ್ತೆ, ಅಂಡ್ ಸೆಕೆಂಡ್ ಥಿಂಗ್ ಡಿಸ್ಟೆನ್ಸ್ ಕೇಳಿದಾರ ಡಿಸ್ಪ್ಲೇಸ್ಮೆಂಟ್ ಕೇಳಿದಾರ ಗೊತ್ತಿರಬೇಕು. ಬೇಸಿಕ್ ಏನ್ ಗೊತ್ತು ನಿಮಗೆ, ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಗೆ. ಡಿಸ್ಟೆನ್ಸ್ ಇಸ್ ಅನ್ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಡಸಂಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್, ಓನ್ಲಿ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಬಂದ್ರೆ ಡಿಪೆಂಡ್ಸ್ ಆನ್ ಮ್ಯಾಗ್ನಿಟ್ಯೂಡ್ ಅಂಡ್ ಬೋತ್ ಡೈರೆಕ್ಷನ್ಸ್. ಅಂದ್ರೆ ಈ ಕೊಟ್ಟಿರೋ ಗ್ರಾಫ್ ಅಲ್ಲಿ ನಾವು ಅದು ಪಾಸಿಟಿವ್ ಫೇಸ್ ಅಲ್ಲಿ ಇದೆಯಾ, ನೆಗೆಟಿವ್ ಫೇಸ್ ಅಲ್ಲಿ ಇದೆಯಾ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆಯಾ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆಯಾ, ಅದು ಪಾಸಿಟಿವ್ ಕ್ವಾಡ್ರೆಂಟಾ ನೆಗೆಟಿವ್ ಕ್ವಾಡ್ರೆಂಟಾ, ದಿಸ್ ಇಸ್ ನೋ ನೀಡ್ ಆಫ್ ದಟ್. ಡಿಸ್ಪ್ಲೇಸ್ಮೆಂಟ್ ಅಂತ ಕ್ವಶನ್ ಕೇಳಿದಾಗ ಮಾತ್ರ ವಿ ಹ್ಯಾವ್ ಟು ಕನ್ಸಿಡರ್ ವಿತ್ ಕ್ವಾಡ್ರೆಂಟ್ ಪಾಸಿಟಿವ್ ಸೈನ್ ಆರ್ ನೆಗೆಟಿವ್ ಸೈನ್. ಕ್ಲಿಯರ್? ಸೊ ಅಂದ್ಮೇಲೆ ಈ ಗ್ರಾಫ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ತಗೊಂಡಾಗ ಫಸ್ಟ್ ಕ್ವಾಡ್ರೆಂಟ್ ಏನಿದೆ ಆ ಫಸ್ಟ್ ಕ್ವಾಡ್ರೆಂಟ್ ಎಲ್ಲ ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ, ಡೌನ್ ಕ್ವಾಡ್ರೆಂಟ್ ಬಂದಿರೋದೆಲ್ಲ ನೆಗೆಟಿವ್ ಆಗುತ್ತೆ ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂದಾಗ. ಬಟ್ ವೆನ್ ಯು ಗೋ ಫಾರ್ ಡಿಸ್ಟೆನ್ಸ್ all you have to take with positive only, no need of that sign convention. Okay, so graph na now as it is observe ಮಾಡಿ question ಕೇಳಿದಾರೆ from 0 to 8 second, not from 1 to 8 second. ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿರೋದು VT graph, we know the definition of velocity, displacement by time. So displacement is equals to velocity into time. One confirmation area of ಯಾವ ಗ್ರಾಫ್, VT graph will gives displacement. ಅಂದ್ರೆ ಇಂಡೈರೆಕ್ಟ್ ಆಗಿ ಅವರು ಡಿಸ್ಪ್ಲೇಸ್ಮೆಂಟ್ ಕೊಟ್ಟು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಏರಿಯಾ ಆಫ್ ದಿ VT ಗ್ರಾಫ್ ನ ತಗೋಬೇಕು. ಗ್ರಾಫ್ ಯಾವ ತರ ಕೊಟ್ಟಿದಾರಪ್ಪ, ಸೊ 4 ಇಲ್ಲಿದೆ, ದಿಸ್ ಇಸ್ 1 second, this is 4. So constant value, again this value comes to 3 and decreases so with a time of 4. And next to down side ಬರ್ತಾ ಇದೆ, ಎಸ್ ಡೌನ್ ಸೈಡ್ ಬಂದಿದೆ ಅಂಡ್ ಕಾನ್ಸ್ಟೆಂಟ್ ಇದೆ, ಮತ್ತೆ ಅಪ್ ಸೈಡ್ ಹೋಗಿದೆ. ಇಲ್ಲಿ ಕ್ವಾಡ್ರೆಂಟಿಗೆ ತಗೊಂಡ್ವಿ ಅಂತಂದ್ರೆ ಡೌನ್ ಸೈಡ್ ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ -2 ಆಗುತ್ತೆ. ಇದ್ರ ವ್ಯಾಲ್ಯೂ 5 ಆಯ್ತು, ಇದ್ರ ವ್ಯಾಲ್ಯೂ ಎಷ್ಟಾಯ್ತಪ್ಪ 7 ಆಯ್ತು, ಅಂಡ್ ಈ ವ್ಯಾಲ್ಯೂ 8 ಆಯ್ತು. ಕ್ಲಿಯರ್? ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು 0 to 8. ದಿಸ್ ಇನ್ ಏರಿಯಾ 1, ಏರಿಯಾ 2, ಏರಿಯಾ 3, ಏರಿಯಾ 4, ಏರಿಯಾ 5, ಏರಿಯಾ 6. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ಎಲ್ಲದನ್ನು ಆಡ್ ಮಾಡಿ. ಡಿಸ್ಪ್ಲೇಸ್ಮೆಂಟ್ ಅಲ್ಲ, ವೆರಿ ಸಾರಿ, ಡಿಸ್ಟೆನ್ಸ್. A1 plus A2 plus A3 plus A4 plus
a5 plus a6 ಯಾವಾಗ ಡಿಸ್ಟೆನ್ಸ್ ಅದೇ ಡಿಸ್ಪ್ಲೇಸ್ಮೆಂಟ್ ಕೇಳಿದ್ರೆ a1 plus a2 plus a3 ಆಗಿರೋದು minus a4 minus a5 minus a6 ಆಗಿರೋದು ಇಷ್ಟೇ ಡಿಫರೆನ್ಸ್. ಸೊ s is equals to ಏರಿಯಾ ಫಸ್ಟ್ ಏರಿಯಾ ತಗೊಂಡ್ವಿ ಅಂದ್ರೆ 0 ಇಂದನೇ ತಗೊಳಕ್ ಹೇಳ್ತಾ ಇದ್ದಾರೆ. ಆದ್ಮೇಲೆ ಇದ್ರ ವ್ಯಾಲ್ಯೂ 1 ಆಗುತ್ತೆ ಬೇಸ್ ಇಂಟು ಹೈಟ್ 1 into 4 plus a2 base into height 3 minus 1 2 into 4 8 plus a3 triangle off into base into height 1 4 1 by 2 into 1 into 4 that is 4, so 4 by 2 that is 2 ಆಗುತ್ತೆ ಕರೆಕ್ಟಾ. ಸೊ plus a4 triangle off into base value 1 into height minus 2 that is 2 ಅಂದ್ರೆ ತಗೊಳ್ಳಿ. ಓಕೆ ಅಂಡ್ ಪ್ಲಸ್ a5. ಸೊ ಇಲ್ಲಿ ಬೇಸ್ ಎಷ್ಟಾಗುತ್ತೆ 2 ಆಗುತ್ತೆ ಅಂಡ್ ಇದು 2 ಆಗುತ್ತೆ 4 ಆಗುತ್ತೆ ಬೇಸ್ ಇಂಟು ಹೈಟ್. a6 ಆಫ್ ಇಂಟು ಬೇಸ್ 1 height 2, so that value becomes 2. 2 cancel 2 cancel 2 1s are 2 2s are. Then total distance s is equals to first value ಎಷ್ಟಾಗುತ್ತೆ 4 plus 8 12 plus 2 1s are 2 2s are 2 plus ಇಲ್ಲಿ ಎಷ್ಟಾಗುತ್ತೆ 1. ಸೊ ಇಲ್ಲಿ 2 ಕ್ಯಾನ್ಸಲ್ 1 ಆಯ್ತಲ್ಲ 4 ಮಾತ್ರ ಉಳ್ಕೊಂಡಿದೆ 4 plus 2 ಕ್ಯಾನ್ಸಲ್ ಆಯ್ತು 1. then s is equals to 4 plus 1 5 5 plus 1 6 6 plus 2 8 8 plus 12 20. then distance is how many meter? 20 meter. go for the option ಯಾವ್ದಿದೆಯಪ್ಪ 20 meter. first option is the right answer. note it down and go for next question number 15. So 15th question, conceptual question, direct question. Intensity of electric field E due to the dipole depends on the distance is. And we know that intensity of a dipole is inversely proportional to the cube of the distance. Therefore, option reciprocal of the cube antirodu first option li matra. First option is the right answer. Okay, note it down and go for next question number 16. So go for 16th question. A photocell is illuminated by a source of light which is placed at a distance of d from the cell. ಫಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಒಂದು ಫೋಟೋ ಸೆಲ್ ಇದೆ, ಓಕೆ ಇದು ಸೆಲ್ ಅಂತ ಅನ್ಕೊಳ್ಳಿ, ಇದು ಸೋರ್ಸ್ ಆಫ್ ಲೈಟ್ ಇದೆ ಅಂತ ಅನ್ಕೋ. ಫಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಡಿಸ್ಟೆನ್ಸ್ ಡಿ ಇದೆ ಅಂತ ಅನ್ಕೊಂತಾರೆ. ಇಫ್ ದ ಡಿಸ್ಟೆನ್ಸ್ ಬಿಕಮ್ಸ್ d by 2, ಈಗ ಇದನ್ನ ಇನ್ನು ಹತ್ರ ತಗೊಂಡು ಹೋಗ್ತಾ ಇದ್ದಾರೆ, ಆಗ ಡಿಸ್ಟೆನ್ಸ್ ಎಷ್ಟಾಗ್ತಾ ಇದೆ ಅಂತ ಹೇಳ್ತಾರೆ d by 2 ಆಗ್ತಾ ಇದೆ ಅಂತ ಹೇಳ್ತಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ, electrons, then the number of electrons emitted per second will be, and we know that intensity is directly proportional to number of electrons and it is inversely proportional to square of the distance. ಹಂಗ್ ತಗೊಂಡ್ರೆ n1 by n2 is proportional to d2 by d1 whole square. So n1 by n2 is proportional to d2 ಏನಾಗಿದೆ d by 2 ಆಗಿದೆ, ಇದು d ಆಗಿದೆ, d cancel whole square ಆಯ್ತು ಅಂತಂದ್ರೆ it is proportional to 1 by 4. Clear? So that is 1/4 is the right answer. So 1/4 ಅಂತ ಇರೋ ಆಪ್ಷನ್ ಯಾವ್ದಪ್ಪ? ಫಸ್ಟ್ ಆಪ್ಷನ್ is the right answer. Correct? Note it down and go for next question number 17. So go for 17th question. An alternating voltage V is equals to V naught sin omega t. So give the equation of instantaneous voltage V is equals to V naught sin omega t, and we know the current equation instantaneous I is equals to I naught sin omega t. V naught is the peak voltage and I naught is the peak current. Applied across this circuit, as a result I is equals to I naught sin omega t minus pi by 2. Current equation ಕೊಟ್ಟಿದ್ದಾರೆ I is equals to I naught sin omega, I'm very sorry, as omega t minus pi by 2. And it is in the form of I is equals to I naught sin omega t plus phi. So phi is equals to ಎಷ್ಟು ಬರುತ್ತೆ pi by 2. Pi by 2 means how many degree? 90 degree. What are the question they expect? The power consumed per cycle is. Question is for power consumed per cycle. We know the formula for power. P is equals to V naught I naught divided by 2 cos phi. Or ಇದನ್ನ ನೀವು ಕೂಡ ಬರ್ಕೋಬಹುದು ಏನಂತ V naught by root 2 I naught by root 2 cos phi. So help ಆಗಲಿ ಅಂತ ಹೇಳ್ಕೊಡ್ತಾ ಇದೀನಿ, that is VRMS IRMS cos phi. Our power is equals to theta is equals to phi is equals to 90 ಅಂತಂದ್ರೆ we know that cos pi by 2 value becomes 0. ಹೌದಾ? ಅಂದ್ಮೇಲೆ ಆನ್ಸರ್ ಕ್ಲಿಯರ್ ಆಯ್ತಲ್ಲ. Your final answer is for 1 cycle ಅಂತಂದ್ರೆ ಪವರ್ ಏನಾಗುತ್ತೆ 0 ಆಗುತ್ತೆ. Options 0. So first option is the right answer. Note it down and go for next question number 18. So question number 18 ಹೇಳುತ್ತೆ assertion and reason concept. A kinetic energy of a body quadrupled when the velocity is doubled.
kinetic energy is proportional to square of the velocity. So assertion ಹೇಳ್ತಾ ಇದೆ kinetic energy ಏನಾಗುತ್ತೆ becomes 4 times ಯಾವಾಗ when velocity becomes 2. Correct. Reason ಹೇಳುತ್ತೆ kinetic energy is directly proportional to square of the velocity. Obviously we know that kinetic energy is equals to ಏನು ಬರುತ್ತಪ್ಪ half mv square. ಹೌದಾ? ಈಗ ವೆಲಾಸಿಟಿ 2 ಆಯ್ತು ಅಂತಂದ್ರೆ kinetic energy is equals to half into 2v square ಮಾಡ್ಕೊಂಡ್ವಿ ಅಂತಂದ್ರೆ kinetic energy is equals to ಏನಾಗುತ್ತೆ 4 half mv square. So it becomes 4 times of the kinetic energy. Quadrupled ಆಗೇ ಆಗುತ್ತೆ. ಅಂದ್ಮೇಲೆ assertion ಟ್ರೂ ಆಗುತ್ತೆ, reason ಟ್ರೂ ಆಗುತ್ತೆ. ಕರೆಕ್ಟಾ? So both assertion and reasons are true. Options ನೋಡೋಣ. Assertion is true but reason is false. Wrong answer. The assertion and reason both are false. Wrong answer. Both assertion and reason are true and the reason is not the correct explanation of the assertion. Wrong answer. Both the assertion and reason are true and the reason is the correct explanation of the assertion. So option 4 is the right answer. ಯಾಕಂದ್ರೆ explanation correct ಕೊಡುತ್ತೆ. Okay? So option 4, both assertion and reason are true and the reason is correct explanation of the assertion. Note it down and go for next question. Question number 19. So go for 19 question. Which of the following statement is incorrect? Frictional force opposes the relative motion. Obviously it's the correct answer. Okay, ನಿಮಗೆ ಕೊಟ್ಟರೆ option ನೋಡೋಣ. I'm sorry. Limiting value of static friction is directly proportional to normal reaction ಅಂತ ಇದೆ. We know the formula for limiting friction. Mu s is equals to Fs divided by n. ಅಂದ್ರೆ coefficient of limiting friction ಇದೆಯಲ್ಲ ಅದು inversely proportional to ಏನಾಗುತ್ತೆ n ಆಗುತ್ತೆ. So wrong answer. ಅಲ್ವಾ? ಬಟ್ ಇಲ್ಲಿ ಅವ್ರು ಕೇಳಿರೋದೇನು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸ್ಟಾಟಿಕ್ ಫ್ರಿಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ Fs is equals to mu s into n. That is the limit value of force. So first option ರೈಟ್ ಆಗುತ್ತೆ ಬಟ್ ಅವ್ರಿಗೆ ಬೇಕಾಗಿರೋದು ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್ ಆನ್ಸರ್ಸ್ ಬೇಕಾಗಿರೋದು. ಸೆಕೆಂಡ್ ಆಪ್ಷನ್ ಏನ್ ಹೇಳಿದ್ದಾರೆ, ರೋಲಿಂಗ್ ಫ್ರಿಕ್ಷನ್ ಇಸ್ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಕರೆಕ್ಟ್ ಅಲ್ವಾ? ಕೈನೆಟಿಕ್ ಫ್ರಿಕ್ಷನ್ ಜಾಸ್ತಿ, ಸ್ಲೈಡಿಂಗ್ ಫ್ರಿಕ್ಷನ್ ಗೆ ತಗೊಂಡ್ವಿ ಅಂತಂದ್ರೆ ಇಲ್ಲ ಅವ್ರು ಹೇಳ್ತಾರೆ ರೋಲಿಂಗ್ ಫ್ರಿಕ್ಷನ್ ಇಸ್ ಸ್ಮಾಲರ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್. ಇಟ್ಸ್ ರೈಟ್ ಆನ್ಸರ್. ನೆಕ್ಸ್ಟ್ ಹೇಳ್ತಾರೆ ಫ್ರಿಕ್ಷನ್ ಫೋರ್ಸ್ ಆಪೋಸಿಟ್ಸ್ ದಿ ರಿಲೇಟಿವ್ ಮೋಷನ್. ಇಟ್ಸ್ ಆಲ್ಸೋ ಕರೆಕ್ಟ್. ಲಾಸ್ಟ್ ಆಪ್ಷನ್ ಹೇಳ್ತಾರೆ ಕೋಎಫಿಷಿಯಂಟ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಆಸ್ ಡೈಮೆನ್ಷನ್ಸ್ ಆಫ್ ಲೆಂತ್ ಅಂತ ಹೇಳಿ. ಸೊ ಕೋಎಫಿಷಿಯಂಟ್ ಆಫ್ ಯಾವ ಫ್ರಿಕ್ಷನ್? ಸ್ಲೈಡಿಂಗ್ ಫ್ರಿಕ್ಷನ್ ಅಂತಂದ್ರೆ ದಟ್ ಈಸ್ ಕೈನೆಟಿಕ್ ಫ್ರಿಕ್ಷನ್. mu k is equals to ಏನ್ ಬರುತ್ತೆ? Fk by n ಬರುತ್ತೆ. ಓಕೆ, ಸೊ Fk divided by m into g. That is nothing but force. Force cancels, dimensionless. But ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ dimension of length ಅಂತ ಹೇಳ್ತಾರೆ. So it is a wrong answer. So incorrect statement expect ಮಾಡ್ತಾರೆ. So which option is the correct answer? Option 4 is the right answer. Okay, note it down and go for next question. Question number 20. So go for a 20th question. If you increase the kinetic energy of the body by 300%, so you are varying with a value of 300%. That is nothing but first ನೀವು 100% ಅಂತ ತಗೊಂಡ್ರಿ ಅಂತಂದ್ರೆ ಎಷ್ಟು ಟೈಮ್ಸ್ ಜಾಸ್ತಿ ಮಾಡ್ತಾ ಇದ್ದೀರಾ? 3 ಟೈಮ್ಸ್ ಜಾಸ್ತಿ ಮಾಡ್ತಾ ಇದ್ದೀರಾ. Then so ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ಮೊಮೆಂಟಮ್ ಈಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಮೊಮೆಂಟಮ್? ಸೊ ಇನ್ಕ್ರೀಸ್ ಇನ್ ಮೊಮೆಂಟಮ್ ಬೇಕು ಅಂದ್ರೆ ಫಸ್ಟ್ ಕೈನೆಟಿಕ್ ಎನರ್ಜಿ ಮತ್ತೆ ಮೊಮೆಂಟಮ್ಗೆ ರಿಲೇಶನ್ಶಿಪ್ ನೋಡ್ಕೊಳ್ಳಿ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ? ಆಫ್ mv ಸ್ಕ್ವೇರ್. K is equals to half mv square multiply with that mass and divided with mass. So kinetic energy is equals to half into m square v square divided by m, and we know that product of mass into velocity in kodutte momentum. Therefore kinetic energy is equals to p square divided by 2m. This is the relation between kinetic energy and momentum. So ಇದನ್ನ ನಾವು ಇನಿಷಿಯಲ್ ಅಂತ ತಗೊಂಡ್ವಿ ಅಂತಂದ್ರೆ ಇನಿಷಿಯಲ್ kinetic energy ಅಂತ ತಗೊಂಡ್ವಿ. ಸೊ ಫೈನಲ್ kinetic energy ಬೇಕು ಅಂತಂದ್ರೆ ಇನಿಷಿಯಲ್ kinetic energy ಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತದೆ? 3%. ಅಂದ್ರೆ 3 times of that. pi square divided by 2m. Initial value ಏನಾಗುತ್ತೆ? pi square divided by 2m. So final ಏನಾಗುತ್ತೆ? It becomes 4 times of p square divided by 2m. So kf ಅಂದ್ರೆ ಫೈನಲ್ ಆಗಿ ತಗೊಳ್ಳೋದಾದ್ರೆ 4k pi square divided by 2m. This is initial. ಕರೆಕ್ಟಾ? ಸೊ ಇದನ್ನ ಬೇಕಾದ್ರೆ ನೀವು ಈ ಫಾರ್ಮಲ್ ತಗೊಂಡ್ರೆ pi square divided by km ಅಂತ ತಗೊಂಡ್ರೆ kinetic energy initial ಆಗುತ್ತೆ. ಸೊ ಫೈನಲ್ kinetic energy ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಇನಿಷಿಯಲ್ kinetic energy ನ ಎಷ್ಟು ಟೈಮ್ಸ್ ಇದೆ? 4 ಟೈಮ್ಸ್ ಇದೆ. ಇದು ಗೊತ್ತಿರಲ್ಲ ನಿಮಗೆ, ಬಟ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನನ್ನ ಚೆಕ್ ಮಾಡ್ಕೊಳ್ಳಿ. ಆನ್ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇನ್ ದ ಫಾರ್ಮ್ ಆಫ್ ಪರ್ಸೆಂಟೇಜ್ ಅಲ್ಲಿ ಇದೆಯಾ, ವ್ಯಾಲ್ಯೂ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇಟ್ಸ್ ಇನ್ ದ ಫಾರ್ಮ್ ಆಫ್ ವ್ಯಾಲ್ಯೂ, ದಟ್ ಈಸ್ 0.5, 100, 150 and 300. ಸೊ ದೇರ್ಫೋರ್ ನಿಮಗೆ ಆನ್ಸರ್ಸ್ ನ ಇನ್ ದ ಫಾರ್ಮ್ ಆಫ್ ಆನ್ಸರ್ಸ್ ಇನ್ ದ ಫಾರ್ಮ್ ಆಫ್ ಏನ್ ಮಾಡಬೇಕು? ವೇರಿಯೇಷನ್ಸ್ ನ ತಗೋಬೇಕು ಫೈನಲ್ ವಿತ್ kinetic energy. ಓಕೆ, ಸೊ ಚೇಂಜ್ ಇನ್ kinetic energy, ಚೇಂಜ್ ಇನ್ ಮೊಮೆಂಟಮ್ ಕಾನ್ಸೆಪ್ಟ್ ತಗೊಳ್ಳಿ. ಸೊ ಚೇಂಜ್ ಇನ್ ಮೊಮೆಂಟಮ್ ಕಾನ್ಸೆಪ್ಟ್ ತಗೊಂಡ್ರೆ ಚೇಂಜ್ ಇನ್ ಮೊಮೆಂಟಮ್
is equals to with original momentum that is equals to ಬರುತ್ತಪ್ಪ pf minus pi divided by pi. ಎಷ್ಟು ಟೈಮ್ಸ್ ವೇರಿಯೇಷನ್ ಆಗ್ತಿದೆ 4 ಟೈಮ್ಸ್. ಸೊ ಈಗ ತೊಗೊಂಡ್ರೆ ಇಲ್ಲಿ 4 ಟೈಮ್ಸ್ ಮೈನಸ್ ವಿತ್ ರೆಸ್ಪೆಕ್ಟ್ ಟು ದ 3 ಟೈಮ್ಸ್ ಇನಿಷಿಯಲ್ ವ್ಯಾಲ್ಯೂ. ದಟ್ ಇನಿಷಿಯಲ್ ವ್ಯಾಲ್ಯೂ ಕ್ಯಾನ್ಸಲ್ ಆಯ್ತು, ಉಳ್ಕೊಳ್ಳೋದು ಎಷ್ಟು ವ್ಯಾಲ್ಯೂ ಉಳ್ಕೊಳ್ಳುತ್ತೆ 1. ಸೊ ಇಲ್ಲಿ ಇಷ್ಟು 1 ಉಳ್ಕೊಂತಂದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಎಷ್ಟಾಗುತ್ತೆ 100. therefore your answer is 100. ಸೊ ಡೆಲ್ಟಾ p by p ಇದಕ್ಕೂ 100 ಮಲ್ಟಿಪ್ಲೈ ಮಾಡಿ, ಇದಕ್ಕೂ 100 ಮಲ್ಟಿಪ್ಲೈ ಮಾಡಿ. ದಟ್ಸ್ ಆಲ್. ಸೊ your answer is 100. ಯಾಕೆ ಅಂತಂದ್ರೆ ಇಲ್ಲಿ ಗೊತ್ತಿದೆ ನಿಮಗೆ ವೇರಿಯೇಷನ್ ಎಷ್ಟು ಟೈಮ್ಸ್ ಇದೆ ಅಲ್ಲಿ 4 ಟೈಮ್ಸ್. So 4 minus 3 times ಆಯ್ತು ಅಂದ್ರೆ it becomes 1 times. 1 into 100, that value is 100. So option ಯಾವ್ದಾಗುತ್ತೆ 100. Second option is the right answer. Note it down and go for next question. So go for next question. Question number 21st. Water is maintained at constant level of 4.9 meter in a big tank. Total height of the tank ಎಷ್ಟು ಕೊಟ್ಟಿದಾರಪ್ಪ? That is h is equals to 4.9 meter ಕೊಟ್ಟಿದ್ದಾರೆ. The tank has a small hole to the wall near the bottom. So large tank ಇದೆ and large tank ಅಲ್ಲಿ this is the bottom ಅಲ್ಲಿ ಒಂದು hole ಇದೆ ಅಂತಂದ್ರೆ total height ಅವ್ರು ಕೊಟ್ಟಿದ್ದಾರೆ 4.9 meter. Okay. So next, the tank has a small hole to the wall near the bottom. The bottom of the tank is 2.5 meter above the ground level. Ground level ಗಿಂತ ನಾವು ತಗೊಂಡಿರೋ ಟ್ಯಾಂಕ್ ನ ಬಾಟಮ್ ಇದೆಯಲ್ಲ it's having some height. ಎಷ್ಟಿದೆ 2.5 meter above the ground level. ನೀವು ಇದನ್ನ ಬೇಕಾದ್ರೆ ಸ್ಮಾಲ್ h ಅಂತ ತಗೊಳ್ಳಿ. The horizontal distance at which the water touches the ground. ಈ ಕ್ವಶನ್ ಹೆಂಗೆ ಅಂತಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಕಾನ್ಸೆಪ್ಟ್ ಮತ್ತೆ ಪ್ರೊಜೆಕ್ಟೈಲ್ ಮೋಷನ್ ಕಾನ್ಸೆಪ್ಟ್ ಇದೆ. ಅಂದ್ರೆ ವಾಟರ್ ಈಗ ಹೊರಗಡೆ ಬಂತು ಅಂತಂದ್ರೆ ಸ್ಟ್ರೈಟ್ ಆಗಿ ಏನ್ ಬರೋದಿಲ್ಲ, ಇಟ್ ಕಮ್ಸ್ ಲೈಕ್ ದಿಸ್ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಮೋಷನ್ ಬರುತ್ತೆ. ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದು ಏನಾಗುತ್ತೆ ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲಿ ರೀಚ್ ಆಗುತ್ತೆ ಗ್ರೌಂಡ್ ನ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅಂದ್ಮೇಲೆ ಇದನ್ನ ನಾವು ಏನಂತ ಕರಿಬಹುದಪ್ಪ, ರೇಂಜ್ ಅಂತ ಕರಿಬಹುದು. ಸೊ ರೇಂಜ್ ಅಂತ ತಗೊಂಡ್ವಿ ಅಂದ್ರೆ ಫಾರ್ಮುಲಾ ಗೊತ್ತು, ರೇಂಜ್ ಇಸ್ ಈಕ್ವಲ್ಸ್ ಟು 2 times ಆಫ್ ಸ್ಕ್ವೇರ್ ರೂಟ್ ಆಫ್ ಹೈಟ್ ಇಂಟು ವ್ಯಾಲ್ಯೂ, ದಟ್ ಹೈಟ್ ವ್ಯಾಲ್ಯೂ ಇದೆಯಲ್ಲ, ಓಕೆ, ಸ್ಮಾಲ್ h ಇಂಟು h ಮೈನಸ್ h. ದಿಸ್ ಇಸ್ ಅ ಫಾರ್ಮುಲಾ ರೇಂಜ್ ಕಾನ್ಸೆಪ್ಟ್ ಗೆ ತಗೊಂಡ್ರೆ. r ಇಸ್ ಈಕ್ವಲ್ಸ್ ಟು 2 ಇಂಟು ಸ್ಮಾಲ್ h ವ್ಯಾಲ್ಯೂ ಎಷ್ಟಿದೆ, ದಟ್ ಇಸ್ 2.5, ಕ್ಯಾಪಿಟಲ್ H 4.9 minus 2.5. So r is equals to range value 2 into square root of 2.5 into 4.9 minus 2.5 ಅಂದ್ರೆ 2.4 ಆಗುತ್ತೆ. 2.5 into 2.4, that value is 6, square root of 6. So 6 ಗೆ square root ತಗೊಂಡ್ರೆ almost roughly that value 3.5 something ಏನೋ ಬರುತ್ತೆ. 3.5 into 2 ಅಂತ ಮಾಡಿದ್ವಿ ಅಂದ್ರೆ that always 7 meter. Then answer is 7 meter. So what is the range we can expect? 7 meter. Option check ಮಾಡ್ಕೊಳ್ಳಿ. So option first is the right answer, 7 meter. Note it down and go for next question, question number 22. So go for 22nd question. So thermodynamic concept. An ideal gas is made up to go through a cyclic thermodynamical process in 4 steps. So 4 steps ಅಂತ ಬಂದಾಗ thermodynamic process ಅಲ್ಲಿ isothermal expansion ಮತ್ತೆ adiabatic expansion, isothermal compression, adiabatic compression. ಇಲ್ಲಿ 4 steps ಕೊಟ್ಟಿದ್ದಾರೆ. The amount of heat involved is Q1 is equals to 600 joules. Q1 is equals to 600 joule. Q2 is equals to minus 400 joule. And Q3 is equals to minus 300 joule. And Q4 is equals to 200 joule. Next ಅವ್ರು ಹೇಳ್ತಾ ಇದ್ದಾರೆ the corresponding involved in work. W1 ಕೊಟ್ಟಿದ್ದಾರೆ, that is equals to 300 joule. W2 ಕೊಟ್ಟಿದ್ದಾರೆ, that is minus 200 joule. And W3 ಕೊಟ್ಟಿದ್ದಾರೆ, that is minus 150 joule. W4 ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. What is the value of W4? Simple. So work done is equals to that amount of heat concept ಗೆ ತಗೊಂಡ್ವಿ ಅಂತಂದ್ರೆ total amount of heat ಬೇಕು ಅಂದ್ರೆ Q is equals to ಇದು ಪ್ಲಸ್ ಇದೆ 600 ಪ್ಲಸ್ 200 ಎಷ್ಟಾಗುತ್ತೆ 800, minus 400 minus 300 ಎಷ್ಟಾಗುತ್ತೆ 700. So 800 minus 700 ಅಂದ್ರೆ ಎಷ್ಟಾಗುತ್ತೆ, that is 100 joules. Amount of heat is 100 joule. Total work ನ ತಗೊಂಡ್ರೆ W is equals to W1 plus W2 plus W3 plus W4. So 300 ಇದೆ, minus 200 150 ಅಂದ್ರೆ ಎಷ್ಟಾಗುತ್ತೆ, minus 200 150, that is 250 ಆಗುತ್ತೆ. Okay, plus W4. ಇಲ್ಲಿ W is equals to 300 minus
250 ಅಂತ ತಗೊಂಡ್ವಿ ಅಂತಂದ್ರೆ ಓಕೆ 300 minus 250 ಎಷ್ಟಾಗುತ್ತಪ್ಪ 150 plus W4 ಕರೆಕ್ಟಾ ಅಂದಮೇಲೆ ಈಗ ನಮಗೆ ಉಳ್ಕೊಂಡಿರೋದು W4 ಟೋಟಲ್ ಅಮೌಂಟ್ ಆಫ್ ದಟ್ ಯಾವುದಕ್ಕೆ ಕ್ಯಾಲ್ಕುಲೇಷನ್ ಮಾಡೋದಾಯ್ತು ಅಂದ್ರೆ ಅದು ರೈಟ್ ಹ್ಯಾಂಡ್ ಸೈಡ್ ತಗೊಂಡಿದ್ವಿ ಅಂತ ಅನ್ಕೊಳಪ್ಪ ಇಫ್ W ಈಸ್ ನಾವು ರಫ್ ಆಗಿ ಏನ್ ತಗೊಂಡ್ರೆ ಈಕ್ವೇಶನ್ ವಿತ್ ಕ್ಯೂ ಅಂತಾನೆ ತಗೊಂಡ್ವಿ ಅಂತಂದ್ರೆ ಅದ್ರ ವ್ಯಾಲ್ಯೂ ಎಕ್ಸಾಕ್ಟ್ 1 ಗೆ ಈಕ್ವಲೆಂಟ್ ಆಯ್ತು ಅಂದ್ರೆ ಈ ಕಡೆ ರೈಟ್ ಸೈಡ್ ಬಂತು ಅಂದ್ರೆ ಎಷ್ಟಾಗುತ್ತೆ 150 ಜೌಲ್ ಆಗುತ್ತೆ ಅಂದ್ರೆ W4 ವ್ಯಾಲ್ಯೂ ಎಷ್ಟಾಗುತ್ತೆ 150 ಜೌಲ್ ರಫ್ ಕ್ಯಾಲ್ಕುಲೇಷನ್ಸ್ ಓಕೆ ಯಾಕಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ ಏನಂತ ಎಕ್ಸ್ಪೆಕ್ಟ್ ಮಾಡಿದಾರೆ ಅವರು ದಟ್ಸ್ ಟೋಟಲ್ ವ್ಯಾಲ್ಯೂ ಆಫ್ ದಟ್ ಯಾವುದಕ್ಕೆ W ಗೆ ಅಲ್ವಪ್ಪ 300 ಪ್ಲಸ್ 300 ಮೈನಸ್ 200 300 ಮೈನಸ್ 200 300 ಮೈನಸ್ 200 100 ಆಗುತ್ತೆ ಅಲ್ವಾ 350 ಇದು ಐ ಆಮ್ ಸಾರಿ 350 so just for a small correction 300 minus 350 minus 50 W is equals to minus 50 plus W4 alwa so work with respect to that we know that directly proportional to work is directly proportional to amount of each and ಇದನ್ನ ಎಷ್ಟು ಬರ್ಕೋಬಹುದು 100 is equals to minus 50 plus W4 so minus 50 left side ಬಂದ್ರೆ plus ಆಗುತ್ತೆ therefore W4 is equals to 100 plus 50 that is equals to how many joules 150 joule option ಇದೆಯಲ್ಲ 600 150 400 300 150 therefore option 2 is the right answer clear note it down and go for next question 23rd question so go for 23rd question three so diagram ಕಾಣಿಸುತ್ತೆ ಅಂತ ಅನ್ಕೋತೀನಿ circuit three inductance are connected as shown in the figure find the resultant inductance circuit ಹೆಂಗ್ ಕೊಟ್ಟಿದಾರಪ್ಪ so first inductor is connected with series along with the two conductors which are in parallel combination so what is the value of that inductance current I ಇದೆ ಇಲ್ಲಿ ಬ್ರಾಂಚ್ ಆಗುತ್ತೆ ಅದು ನಮಗೆ ಬೇಕಾಗಿಲ್ಲ ಫಸ್ಟ್ ಅವ್ರು ಹೇಳ್ತಿದ್ದಾರೆ ಇಂಡಕ್ಟೆನ್ಸ್ ಇದು L1 ಇದು L2 ಇದು L3 L1 ಹೇಳ್ತಿದ್ದಾರೆ 0.75 L2 0.5 and L2 0.5 they are in which combination parallel combination ಇದೆ ಅಂತಂದ್ರೆ we know that L parallel for identical ಅಂತ ತಗೊಂಡಾಗ L by N ಆಗುತ್ತೆ 0.5 by 2 that value becomes 1 by 4 LP ಕರೆಕ್ಟಾ ಇಲ್ಲಿ ಎಷ್ಟಿದೆ 0.75 3 by 4 ಬರಿಬೋದಾ 0.75 ಇದೆ ಅಂತಂದ್ರೆ ಇದನ್ನೆಂತ ಬರಿಬೋದು ಹೇಳಿ 3 by 4 ಹೆನ್ರಿ ಅಂತ ಬರಿಬೋದು ಈ ಎರಡೂ ಸೇರಿ ಟೋಟಲ್ ಇಂಡಕ್ಟೆನ್ಸ್ ಆಫ್ ದಿಸ್ L2 ಮತ್ತು L3 ಸೇರಿ ಎಷ್ಟು ಹೆನ್ರಿ ಆಯ್ತು 1 by 4 ಹೆನ್ರಿ ಆಯ್ತು ಬೇಕಾಗಿದ್ದೇನು ಈಗ ಎರಡು ಕೂಡ ಕಾಂಬಿನೇಷನ್ ಆಯ್ತು ಯಾವ ಕಾಂಬಿನೇಷನ್ ಬಂತದು ಸೀರೀಸ್ ಕಾಂಬಿನೇಷನ್ ಬಂತು ದಿಸ್ ಇಸ್ 3 by 4 ಹೆನ್ರಿ L1 this is LP parallel combination LP that is 1 by 4 henry series combination के formula ಗೊತ್ತು effective L effective is equals to 3 by 4 plus 1 by 4 so base same ಇದ್ರೆ numerator value ನ add ಮಾಡ್ತೀರಾ 3 plus 1 4 4 by 4 your answer is how many henry 1 henry option is first one 1 henry is the right answer note it down because inductance resistance concept almost formula same ಬರುತ್ತೆ effectiveness of this series combination R1 plus R2 ಹೇಗೆ and parallel combination ಗೆ R1 R2 divided by R1 plus R2 but identical ಇದ್ದಾಗ ಬಹಳ ಕ್ವಿಕ್ ಆಗಿ ಸಾಲ್ವ್ ಮಾಡಬಹುದು because RP is equals to R by N ಹೆಂಗ್ ತಗೋತೀವಿ ಹಾಗೆ LP is equals to L by N ತಗೋಬೇಕಾಗುತ್ತೆ okay note it down and go for next question 24th so question is an air bubble doubles its radius on rising from the bottom of the water reservoir to surface of water in it if the atmospheric pressure is equal to 10 meter water okay atmospheric height ಕೊಟ್ಟಿದ್ದಾರೆ ಎಷ್ಟು ಮೀಟರ್ 10 ಮೀಟರ್ the height of the water in the reservoir is so ಈ ಪ್ರಾಬ್ಲಮ್ ಗೆ height of the water reservoir ಬೇಕು ಅಂತಂದ್ರೆ h into r cube minus 1 ಈ ಫಾರ್ಮುಲಾ this is 10 meter ಡಬಲ್ ಆಗುತ್ತೆ ಅಂತ ಹೇಳ್ತಾರೆ therefore 2 cube ನ ಮಾಡ್ಕೊಂಡ್ರೆ 2 cube minus 1 2 to the 4 4 to the 8 8 minus 1 7 therefore 10 into 7 that value becomes 70 meter option ಇದೆ ನೋಡಿ first option is the right answer 70 meter okay note it down this is an simple direct concept when it is moving from bottom to the top of that so variation of that volume radius increases by 2 times the height at which you have to be know that 70 meter go for last question that is 25th question so go for last question a parallel beam of monochromatic light of wavelength 600 nanometer lambda ಕೊಟ್ಟಿದ್ದಾರೆ 600 nanometer you can write it as 6 into 10 to the power of minus 7 meter ಅಂತ ಬರ್ಕೋಬಹುದು normal to the surface of a convex lens of aperture a value ಕೊಟ್ಟಿದ್ದಾರೆ that is 5 cm and focal length of 50 cm f value ಕೊಟ್ಟಿದ್ದಾರೆ 50 cm
The radius of the central bright spot formed by the focal plane of the lens is. So radius na expect ಮಾಡ್ತೀರಾ, we know that radius is equals to focal length into lambda divided by aperture. So radius is equals to focal length ಕೊಟ್ಟಿದ್ದಾರೆ, that is 50 into wavelength 6 into 10 to the power of -7 and aperture 5 centimeter. Centimeter cancel ಆಗುತ್ತೆ, 5 ones 5 tens. So r is equals to 10 plus 1 minus 7 ಅಂತಂದ್ರೆ -6 ಆಗುತ್ತೆ, 6 into 10 to the power of -6 meter. That is nothing but 6 micrometer. So option check ಮಾಡ್ಕೊಳ್ಳೋಣ, 6 micrometer. Option 3 is the right answer because answers ಕೊಟ್ಟಿರೋದು ಕೂಡ ಮೈಕ್ರೋದಲ್ಲೇ, ಎಕ್ಸ್ಪೆಕ್ಟ್ ಮಾಡ್ತಿರೋದು ಮೈಕ್ರೋದಲ್ಲಿ. So option 3 is the right answer. So note it down. Hope that you get all the questions. So discussion ಅಲ್ಲಿ ನಿಮ್ಗೆ ಯಾವ್ದು ಕಷ್ಟ ಅನ್ಸುತ್ತೋ ಆ ಕ್ವಶನ್ಸ್ ನೋಡ್ಕೊಳ್ಳಿ. ಅಂಡ್ ನಿಮ್ಗೆ ಹೆಂಗಿದ್ರು ನಾಳೆಯಿಂದ ಲಾಸ್ಟ್ ಫೇಸ್ ಆಫ್ ದಿ JEE ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ ಅಂಡ್ ಒಳ್ಳೆ ರ್ಯಾಂಕ್ಸ್ನ ತಗೊಳ್ಳಿ ಅಂಡ್ ನೆಗೆಟಿವ್ ಮಾರ್ಕ್ಸ್ನ ಅವಾಯ್ಡ್ ಮಾಡಿ. ಮ್ಯಾಕ್ಸಿಮಮ್ ನೆಗೆಟಿವ್ ಅವಾಯ್ಡ್ ಮಾಡ್ತಾ ಹೋದ್ರಿ ಅಂತಂದ್ರೆ ಎಕ್ಸಾಕ್ಟ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ಪರ್ಫೆಕ್ಟ್ ಫೈನಲ್ ಆನ್ಸರ್ ಕರೆಕ್ಟ್ ಇದ್ರೆ ಮಾತ್ರ ಟಿಕ್ ಮಾಡ್ತಾ ಬನ್ನಿ. ಡೌಟ್ ಇದ್ದು ಸೊ ಸುಮ್ಮನೆ ನೀವು ಟಿಕ್ ಮಾಡಿ ನೆಗೆಟಿವ್ ಮಾರ್ಕ್ಸ್ನ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಎಸ್ಪೆಷಲಿ ಫಿಸಿಕ್ಸ್ಗೆ ಬಂದಾಗ ಔಟ್ ಆಫ್ ದ 25 ಕ್ವಶನ್ಸ್ ಕಾನ್ಸೆಪ್ಷುಯಲ್ ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ, ಒಂದು 4 to 5 ಕ್ವಶನ್ಸ್ ಕಾನ್ಸೆಪ್ಷುಯಲ್ ಇದ್ದೇ ಇರುತ್ತೆ. ಒಂದು ರಿಮೈನಿಂಗ್ ಕ್ವಶನ್ಸ್ ಅಲ್ಲಿ ಒಂದು 10 ಕ್ವಶನ್ಸ್ ಅಂತೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 15 ಕ್ವಶನ್ಸ್ ಕ್ಲೀನ್ ಆಗಿ ಸಿನಾಪ್ಸಿಸ್ ಮತ್ತೆ ಎಕ್ಸಾಮ್ಸ್ ಅಲ್ಲಿ ನೀವು ಡಿಸ್ಕಷನ್ ನೋಡ್ಕೊಂಡು ಹೋಗಿದ್ರು ಕೂಡ 25 ಕ್ವಶನ್ಸ್ ಅಲ್ಲಿ 15 ಕ್ವಶನ್ ಸಾಲ್ವ್ ಮಾಡ್ಬೋದು. ಎಕ್ಸ್ಟ್ರಾ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಹಳೆ ಕ್ವಶನ್ ಪೇಪರ್ಸ್ ಸ್ವಲ್ಪ ರಿವೈಸ್ ಮಾಡಿ ಅದಕ್ಕೆ ನೀವು ಸಾಲ್ವ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಇನ್ ರಿಮೈನಿಂಗ್ ಒಂದು 10 ಕ್ವಶನ್ಸ್ಗೆ ನೀವು ವರ್ಕ್ ಮಾಡ್ತಾ ಬರ್ಬೋದು. ಓಕೆ, ಸೊ ವಿಶ್ ಆಲ್ ದ ಸಕ್ಸಸ್ ಫಾರ್ ಯುವರ್ ಲಾಸ್ಟ್ ಫೇಸ್ ಆಫ್ ದಿ JEE ಎಕ್ಸಾಮಿನೇಷನ್ಸ್. ಎಲ್ಲ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಟೇಕ್ ಕೇರ್, ಬಿ ಸೇಫ್. ಥ್ಯಾಂಕ್ ಯು.